ಮಾತಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಗೆಲುವಿನ ಕೃತಜ್ಞತಾ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ಸಂಘಟನಾ ಚತುರರು ಆದಂಥ ಆತ್ಮೀಯರಾದಂಥ ಡಿ.ಕೆ. ಶಿವಕುಮಾರ್ ಅವರೇ, ಈ ಚುನಾವಣೆಯ ಪ್ರತಿಷ್ಠಿತ ಚುನಾವಣೆಯ ಉಸ್ತುವಾರಿಯನ್ನು ವಹಿಸಿ ಜಯಕ್ಕೆ ಕಾರಣೀಭೂತರಾದಂಥ ಮಾಜಿ ಲೋಕಸಭಾ ಸದಸ್ಯರು, ಈ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು ಆದಂಥ ಡಿ.ಕೆ. ಸುರೇಶ್ ರವರೇ, ಈ ಚುನಾವಣೆಯ ಗೆಲುವಿಗೆ ಶ್ರಮ ಪಟ್ಟಂತ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರೇ, ಲೋಕಸಭಾ ಸದಸ್ಯರೇ, ವಿವಿಧ ಘಟಕಗಳ ಅಧ್ಯಕ್ಷರೇ ಹಾಗೂ ಈ ಚುನಾವಣೆಯ ಗೆಲುವಿಗೆ ತಮ್ಮನ್ನು ತೊಡಗಿಸಿಕೊಂಡು ಡಿ.ಕೆ. ಸುರೇಶ್ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪಂಚಾಯಿತಿ ಗ್ರಾಮಗಳ ಜವಾಬ್ದಾರಿ ಹೊತ್ತಂತ ಎಲ್ಲ ನನ್ನ ನಾಯಕ ಮಿತ್ರರೇ, ಇಂದಿನ ಕೇಂದ್ರ ಬಿಂದುವಾದಂಥ ಈ ಪ್ರತಿಷ್ಠಿತ ಚುನಾವಣೆಯ ಗೆಲುವಿನ ಆನಂದವನ್ನು ಪಡೆದಂಥ, ಗೆಲುವಿನಲ್ಲಿ ಸಕ್ಸಸ್ ಆದಂಥ ಈಗ ಪ್ರತಿಷ್ಠಿತ ವಿಧಾನಸಭಾ ಸದಸ್ಯರು, ಮಾಜಿ ಸಚಿವರಾದಂಥ ಸಿ.ಪಿ. ಯೋಗೇಶ್ವರ್ ಅವರೇ, ಜಿಲ್ಲಾ ಕಾಂಗ್ರೆಸ್ಸಿನ ಪದಾಧಿಕಾರಿಗಳೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಯಾವತ್ತು ನನ್ನ ತಾಯಂದಿರೇ, ಹಿರಿಯರೇ, ಬಂಧುಗಳೇ, ಮಾಧ್ಯಮದ ಗೆಳೆಯರೇ, ಈ ಕಾರ್ಯಕ್ರಮ 2 ಬಾರಿ ಮುಂದೂಡಿ 3ನೇ ಬಾರಿಗೆ ಇವತ್ತು ನಾವು ಆಯೋಜಿಸಿದ್ವಿ. ಕಾರಣಾಂತರದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೆಳಗ್ಗೆ ಅವರ ಒಂದು ಆರೋಗ್ಯದಲ್ಲಿ ಕಂಡಂಥ ತೊಂದರೆಯಿಂದಾಗಿ ಅವರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬಾಲಕೃಷ್ಣ ಅವರಾಗಲೇ ಹೇಳಿದ್ರು, ಈ ಒಂದು ಬಡ್ಜೆಟ್ ಅಧಿವೇಶನದ ನಂತರ ಮತ್ತೆ ಅವರನ್ನು ಕರೆಸಿ ಈ ವಿಜಯೋತ್ಸವದಲ್ಲಿ ಅವರನ್ನು ಕೂಡ ಭಾಗಿ ಮಾಡ್ತೇವೆ ಅಂತಕ್ಕಂಥ ಅನಿಸಿಕೆಯನ್ನು ಹಂಚ್ಕೊಳ್ತಾ, ಈ ಸಂತೋಷಕ್ಕೆ ಬರೀ ವೇದಿಕೆ ಬಿರ್ತಕ್ಕಂಥ ನಾವಲ್ಲ ಕಾರಣ, ನಮ್ಮ ಜೊತೆಗೆ ನೀವೂ ಕಾರಣ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನೀವೇ ಈ ಒಂದು ಕಾರ್ಯಕ್ಕೆ ಯಶಸ್ಸನ್ನು ಕೋರಿದಂಥ ನಿಮಗೆ ಕೃತಜ್ಞತೆ, ಧನ್ಯವಾದ ಹೇಳ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಕಾಂಗ್ರೆಸ್ಸಿನ ಪರವಾಗಿ, ಜಿಲ್ಲೆಯ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಯಾವಾಗಲೂ ಶಿವಕುಮಾರ್ ಅವರು ಹೇಳ್ತಾ ಇರ್ತಾರೆ, ಎಂದು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೋ ಅಂದು ಎಲ್ಲ ವರ್ಗದ ಏಳಿಗೆಗೆ ಸಹಾಯ ಆಗುತ್ತೆ ಅಂತಕ್ಕಂಥದ್ದು. ಇದು 100ಕ್ಕೆ 100 ಸತ್ಯವಾದಂಥ ಮಾತು. ಏನು ಈ ಹಿಂದೆ ದೇವರಾಜ ಅರಸರು, ಇಂದಿರಾ ಗಾಂಧಿ ಅವರ ಕಾಲದಿಂದ ಒಬ್ಬೊಬ್ಬ ಮುಖ್ಯಮಂತ್ರಿಗಳು ಕೂಡ ಈ ರಾಜ್ಯಕ್ಕೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಹೆಚ್ಚಿಗೆ ನಾನು ಅವರುಗಳನ್ನು ತಗೊಳ್ಳೋದಿಲ್ಲ, ಆದ್ರೂ ಒಂದೊಂದು ಆದ್ರೂ ಹೇಳಲೇಬೇಕಾಗತ್ತೆ. ಮಾನ್ಯ ದೇವರಾಜ ಅರಸರವರ ಕೊಡುಗೆ ಉಳುವವನಿಗೆ ಭೂಮಿ ಅಂತ ಹೇಳಿ ಇಡೀ ಭಾರತದಲ್ಲಿ ರಕ್ತ ಕ್ರಾಂತಿ ಇಲ್ಲದೆ ಜನತೆಗೆ ಭೂಮಿಯನ್ನು ಹಂಚಿ ಒಡೆಯವನನ್ನಾಗಿ ಮಾಡಿದಂಥ ಕೀರ್ತಿ ಕಾಂಗ್ರೆಸ್ ಪಕ್ಷದ್ದು ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತದೆ. ತದನಂತರ ಗುಂಡೂರಾಯರು ಬಂದಂಥ ಸಂದರ್ಭದಲ್ಲಿ ಏನು ದೇವರಾಜ ಅರಸರು ಕೊಟ್ಟಂತ ಆ ಯುವಕರಿಗೆ, ಗ್ರಾಜ್ಯುಯೇಟ್ಸ್ಗೆ ಕೊಟ್ಟಂತ ಕೊಡುಗೆಯನ್ನು ಅನುಸರಿಸಿ ಅವರನ್ನ ಸರ್ಕಾರಿ ನೌಕರರಾಗಿ ಪರಿವರ್ತನೆ ಮಾಡಿದಂಥ ಕೀರ್ತಿ, ಉದ್ಯೋಗ ಕೊಟ್ಟಂತ ಕೀರ್ತಿ ಗುಂಡೂರಾಯರದು. ಮಾನ್ಯ ಬಂಗಾರಪ್ಪನವರು ಈ ರಾಜ್ಯದಲ್ಲಿ ಆಶ್ರಯ, ಆರಾಧನಾ ಮುಂತಾದ ಕಾರ್ಯಕ್ರಮಗಳ ಕೊಡೋದ್ರ ಜೊತೆಗೆ ರೈತರಿಗೆ 10 HP ಪಂಪ್ ಕರೆಂಟ್ ಅನ್ನು ಫ್ರೀ ಕೊಟ್ಟದ್ದು ಮಾನ್ಯ ಬಂಗಾರಪ್ಪನವರು. ವೀರಪ್ಪ ಮೊಯ್ಲಿ ಅವರು
ಈ ರಾಜ್ಯದಲ್ಲಿ ಸಿಇಟಿ ಮಾಡುವ ಮೂಲಕ ನಮ್ಮ ಮಕ್ಕಳು BE, MBBS ಮುಂತಾದ ವಿದ್ಯಾರ್ಹತೆಯನ್ನು ಪಡೆದು ಬರೀ ಕರ್ನಾಟಕ ಅಲ್ಲ, ಭಾರತ ಅಲ್ಲ, ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಇವತ್ತು ಮಾನವ ಸಂಪನ್ಮೂಲ ಹೆಚ್ಚಿರ್ತಕ್ಕಂಥ ಕೀರ್ತಿ ವೀರಪ್ಪ ಮೊಯ್ಲಿ ಅವರದು. ನಮ್ಮೆಲ್ಲರ ಹಿರಿಮೆ. ಕಳೆದ ಚುನಾವಣೆಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯಕ್ಕೆ 165 ಭರವಸೆಗಳನ್ನು ಕೊಡುವ ಮೂಲಕ ಅವರ ಒಂದು ಕೊಟ್ಟಂತ ಭರವಸೆ 165 ಕೂಡ ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಜನರಿಗೆ ಕೊಡುವ ಮೂಲಕ ಭಾಗ್ಯಗಳ ರಾಜ ಸಿದ್ದರಾಮಯ್ಯನವರು ಅಂತ ಹೇಳಿ ಹೆಸರು ಪಡೆದರು. ತದನಂತರ ಇವತ್ತಿನ ಪ್ರಸ್ತುತ 5 ಗ್ಯಾರಂಟಿಗಳ ಬಗ್ಗೆ ಅದರ ಮೂಲ ಪುರುಷರು ಅಂತ ಹೇಳಿದ್ರೆ, ಈ ಚಿಂತಕರು ಅಂತ ಹೇಳಿದ್ರೆ ಮಾನ್ಯ DK ಶಿವಕುಮಾರ್ ಅವರು ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತದೆ. ಮಾನ್ಯ DK ಶಿವಕುಮಾರ್ ಅವರು ಅವರ ಅಧ್ಯಕ್ಷತೆಯಲ್ಲಿ ನಡೆದಂತ ಪ್ರತಿಭಟನೆಗಳು, ಏನು ಬಿಜೆಪಿ ಸರ್ಕಾರದ ವಿರುದ್ಧ ನಡೆದಂತ ಪ್ರತಿಭಟನೆಗಳು, ಬೆಲೆ ಏರಿಕೆ ಮುಂತಾದ ವಿಷಯದಲ್ಲಿ ಅವರು ಕೈಗೊಂಡ ಕಾರ್ಯದಿಂದಾಗಿ ಭ್ರಷ್ಟಾಚಾರದಿಂದ ಮುಳುಗಿದಂತ ಬಿಜೆಪಿ ಸರ್ಕಾರವನ್ನು ಕಿತ್ತೊಗೆಯಲು ಈ 5 ಗ್ಯಾರಂಟಿಗಳನ್ನ ಈ ರಾಜ್ಯಕ್ಕೆ ತರಬೇಕು ಅಂತ ಹೇಳಿ ಇವರು ಮತ್ತು ಸಿದ್ದರಾಮಯ್ಯನವರು ಮಾಡಿದಂತ ಕೆಲಸ. ಚುನಾವಣೆಗೆ ಮೊದಲು 5 ಗ್ಯಾರಂಟಿಗಳನ್ನು ಚೆಕ್ ಮೂಲಕ ಮನೆಗಳಿಗೆ ತಲುಪಿಸಿ ನಾವು ಈ ಗ್ಯಾರಂಟಿಗಳನ್ನು ಚಾಲನೆ ಕೊಡ್ತೇವೆ ಅಂತ ಹೇಳಿದಂತ ಕೀರ್ತಿ, ಆ ಕಾರ್ಯವನ್ನು ಯಶಸ್ವಿ ಮಾಡಿದಂತ ನನ್ನ ಕಾರ್ಯಕರ್ತರಿಗೆ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಆ ಮಾತನ್ನು ಹೇಳಿದಂತ ಪ್ರಥಮವಾದಂತ ಸಭೆಯಲ್ಲಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನ ಮಾಡಿ 5 ಗ್ಯಾರಂಟಿಗಳನ್ನು ಚಾಲನೆ ಕೊಟ್ಟಂತ ಕೀರ್ತಿ ಕಾಂಗ್ರೆಸ್ ಸರ್ಕಾರದ್ದು. ಮೊದಲನೇದು ಶಕ್ತಿ ಯೋಜನೆ. 11/6/23 ಶಕ್ತಿ ಯೋಜನೆಯನ್ನ ಜಾರಿಗೆ ಕೊಟ್ಟರು. ಪ್ರಥಮವಾಗಿ ಶಕ್ತಿ ಯೋಜನೆ ಅಡಿಯಲ್ಲಿ ಇವತ್ತು ರಾಜ್ಯದಲ್ಲಿ 387 ಕೋಟಿ ಮಹಿಳೆಯರು ಇವತ್ತು ಬಸ್ನಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ, ಇದರ ಅಡಿಯಲ್ಲಿ ಖರ್ಚಾದಂತ ಹಣ 9,352 ಕೋಟಿ ರೂಪಾಯಿಗಳು. ಈ ಕಾರ್ಯಕ್ರಮ ಇವತ್ತು ರಾಷ್ಟ್ರದಲ್ಲಿ ಮನ್ನಣೆಯನ್ನು ಪಡೆದು ಇವತ್ತು ಕೂಡ ಮಹಾರಾಷ್ಟ್ರದ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಮಾನ್ಯ ರಾಮಲಿಂಗ ರೆಡ್ಡಿ ಅವರ ಜೊತೆಯಲ್ಲಿ ಬಂದು ಯಾವ ರೀತಿ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದಾರೆ. ಇದು ನಡೆದಂತ ಕಾರ್ಯ ಯಶಸ್ವಿಯಾಗಿ ಇವತ್ತು ಆಗ್ತಾ ಇದೆ. ಅದೇ ರೀತಿ 2ನೇ ಕಾರ್ಯಕ್ರಮ ಅನ್ನಭಾಗ್ಯ. ಹಿಂದೆ ಈ ಭಾಗ್ಯದ ಕಾರ್ಯಕ್ರಮ ಮಾಡಿದಂತ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಆಗಲ್ಲ ಅಂತ ಹೇಳ್ತಿದ್ರು, ಅದಕ್ಕೆ ಕೊಡ್ಲಿಲ್ಲ ಕೇಂದ್ರದವರು. ಆದರೂ ಕೂಡ ಜನರ ಕುತ್ಕೊಂಡ್ರಪ್ಪ ಇನ್ನೊಂದು 15 ನಿಮಿಷ ಆಯ್ತು. ಅನ್ನಭಾಗ್ಯ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ನಡೀತಾ ಇದೆ. ಗೃಹ ಜ್ಯೋತಿ ಕಾರ್ಯಕ್ರಮ ಯಶಸ್ವಿ ನಡೀತಾ ಇದೆ. ಮತ್ತು ಗೃಹಲಕ್ಷ್ಮಿ, ಇದ್ರ ಬಗ್ಗೆ ಕೂಡ ಕಾಮೆಂಟ್ ಮಾಡಿದ್ರು. ಗೃಹಲಕ್ಷ್ಮಿ ಅತ್ತೆ ಕೊಡ್ತೀರಾ, ಸೊಸೆ ಕೊಡ್ತೀರಾ ಅಂತ ಎಲ್ಲವನ್ನು ಬದಿಗೊತ್ತಿ ಇವತ್ತು ನಾವು ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 1.22 ಕೋಟಿ ಮಹಿಳೆಯರಿಗೆ 35,180 ಕೋಟಿ ರೂಪಾಯಿಗಳನ್ನು ನಾವು ಕೊಟ್ಟಿದ್ದೇವೆ. ಇದಲ್ಲದೆ ಇವತ್ತು ಗೃಹ ಜ್ಯೋತಿ ರಾಜ್ಯದಲ್ಲಿ 1.63 ಕೋಟಿ ಫಲಾನುಭವಿಗಳಿಗೆ 12,589 ಕೋಟಿ ರೂಪಾಯಿಗಳನ್ನು ನಾವು ವಿಲೇವಾರಿ ಮಾಡಿದ್ದೇವೆ. ಈ ರೀತಿ ಮಾಡುವ ಮೂಲಕ ಬಡ್ಜೆಟ್ನಲ್ಲಿ ನಾವು 52,000 ಕೋಟಿ ರೂಪಾಯಿಗಳನ್ನ ಜನತೆಗೆ ನೇರವಾಗಿ ಹಂಚಿದಂತ ಕೀರ್ತಿ ಕಾಂಗ್ರೆಸ್ ಪಕ್ಷದ್ದು ಅಂತ ಹೇಳ್ತಾ ತಮಗೆ ಧನ್ಯವಾದಗಳನ್ನು ಹೇಳಿ ನನಗೂ ಕೂಡ ಮಾತಾಡಲು ಅವಕಾಶ ಕೊಟ್ಟಂತ ಮಾನ್ಯ ಸಭಿಕರಿಗೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. HM ರೇವಣ್ಣ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಅನ್ಯತಾ ಭಾವವನ್ನ ಭಾವಿಸಬೇಡಿ. ಎಲ್ಲಾ ಸ್ನೇಹಿತರಿಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿ ಇನ್ನು ಸಾಕಷ್ಟು ನಮ್ಮ ಗಣ್ಯರು ವೇದಿಕೆಯನ್ನ ಉದ್ದೇಶಿಸಿ, ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಸಹಕಾರವನ್ನ ನೀಡಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತಾಡಬೇಕು ಮಾಜಿ ಸಂಸದರು ಆದಂತಹ DK ಸುರೇಶಣ್ಣನವರು. ಎಲ್ರಿಗೂ ನಮಸ್ಕಾರ. ನೆರೆದಿರ್ತಕ್ಕಂಥ ಎಲ್ಲ ಚನ್ನಪಟ್ಟಣದ ಸ್ವಾಭಿಮಾನಿ ಮತದಾರರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
ಈ ಒಂದು ಕೃತಜ್ಞತಾ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರೇ, ಎಲ್ಲ ಶಾಸಕರುಗಳಿದ್ದಾರೆ, ಸಾಕಷ್ಟು ಜನ ಮುಖಂಡರುಗಳಿದ್ದಾರೆ. ಹೆಸರುಗಳು ಹೇಳ್ತಾ ಹೋಯ್ತು ಅಂತಂದ್ರೆ ಸಮಯ ಆಗತ್ತೆ. ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾನು ನಿಮ್ಮನ್ನ ಸ್ವಾಭಿಮಾನಿ ಮತದಾರರು ಅಂತ ಹೇಳಿ ಕರೆದೆ. ಯಾಕೆ ಅಂತ ಹೇಳಿದ್ರೆ, ಒಂದು ಚುನಾವಣೆ ಒಂದು ದೊಡ್ಡ ಸವಾಲಿನ ಚುನಾವಣೆ ಆಗಿತ್ತು. ಇಡೀ ರಾಜ್ಯ ಈ ಒಂದು ಚನ್ನಪಟ್ಟಣದ ಉಪಚುನಾವಣೆಯನ್ನ ನೋಡ್ತಾ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ಬಹುಶಃ ಚನ್ನಪಟ್ಟಣದ ಇತಿಹಾಸದಲ್ಲಿ ಅತಿ ಹೆಚ್ಚು ಮತಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ನೀಡೋದ್ರ ಮುಖಾಂತರ ಕೇವಲ ಸಿಪಿ ಯೋಗೇಶ್ವರ್ ಅವರನ್ನ ಶಾಸಕರನ್ನಾಗಿ ಮಾಡ್ತಕ್ಕಂಥದ್ದಲ್ಲ, ನಮಗೆ ಶಕ್ತಿ ಕೊಡ್ತಕ್ಕಂಥದ್ದಲ್ಲ, ಡಿ ಕೆ ಶಿವಕುಮಾರ್ ಅವರಿಗೆ ಶಕ್ತಿ ಕೊಡ್ತಕ್ಕಂಥದ್ದಲ್ಲ, ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಅತಿ ಹೆಚ್ಚು ಶಕ್ತಿಯನ್ನ ಕೊಟ್ಟು ಇವತ್ತು ರಾಜ್ಯದಲ್ಲಿ ಒಂದು ಗೌರವವನ್ನ ತಂದುಕೊಟ್ಟಂತ ಕೀರ್ತಿ ಚನ್ನಪಟ್ಟಣ ತಾಲೂಕಿನ ಮತದಾರರದು. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ನಾನು ತಮಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಅನೇಕ ವಿಚಾರಗಳಿದೆ ಮಾತನಾಡಲಿಕ್ಕೆ. ಟೀಕೆ ಟಿಪ್ಪಣಿ ಮಾಡತಕ್ಕಂತ ವೇದಿಕೆ ಸಮಯ ಅಲ್ಲ. ಆ ಟೀಕೆ ಟಿಪ್ಪಣಿಗಳನ್ನ ಚುನಾವಣೆಗೆ ಕೊನೆ ಮಾಡಿದ್ದೇವೆ. ಇವತ್ತು ಈ ಜಿಲ್ಲೆಯ ಅಭಿವೃದ್ಧಿಯನ್ನ, ಈ ರಾಜ್ಯದ ಅಭಿವೃದ್ಧಿಯನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ರಾಜ್ಯ, ಈ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡತಕ್ಕಂತ ನಿಟ್ಟಿನಲ್ಲಿ ನಾವೇನು ಈ ಶಾಸಕರುಗಳು ಬಂದಂತ ಎಲ್ಲ ಮಂತ್ರಿಗಳು, ಅನೇಕ ಕಾರ್ಯಕರ್ತರುಗಳು ಸಾಕಷ್ಟು ಜನ ಬಂದು ಇವತ್ತು ಸಾಕಷ್ಟು ಭರವಸೆಗಳನ್ನ ಪ್ರತಿಯೊಂದು ಮನೆಗಳಿಗೆ ಹೋಗಿ ಮತದಾರರನ್ನ ಭೇಟಿ ಮಾಡಿ, ಕುಟುಂಬಗಳನ್ನ ಭೇಟಿ ಮಾಡಿ ಎಲ್ರಿಗೂ ಕೂಡ ಅನೇಕ ಭರವಸೆಗಳನ್ನ ಕೊಟ್ಟಿದ್ದಾರೆ. ಆ ಎಲ್ಲ ಭರವಸೆಗಳನ್ನ ಈಡೇರಿಸತಕ್ಕಂತ ಒಂದು ಪ್ರಯತ್ನವನ್ನ ಇವತ್ತು ನಾವು ಮಾಡಬೇಕಾಗಿದೆ. ಆ ಹಂತದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಜಿಲ್ಲೆಯ ಮಗನಾಗಿ ನಾವೆಲ್ಲರೂ ಕೇಳಿದ್ವಿ, ಈ ಜಿಲ್ಲೆಯ ಮಕ್ಕಳಿಗೆ ನೀವು ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ. ತಾವು ಅವಕಾಶವನ್ನ ಮಾಡಿಕೊಟ್ರಿ. ಅದೇ ರೀತಿ ರಾಜ್ಯದ ವಿವಿಧ ಮೂಲಗಳಿಂದ ಶಾಸಕರುಗಳು, ಮಂತ್ರಿಗಳು ಅನೇಕರು ಬಂದು ಇವತ್ತು ನಿಮ್ಮನ್ನ ಭೇಟಿ ಮಾಡಿ ಈ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ರು. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಹೇಳ್ತಾ, ನಮ್ಮ ಗುರಿ ಈ ರಾಜ್ಯದಲ್ಲಿ ರಾಮನಗರ ಜಿಲ್ಲೆ ಇವತ್ತೇನು ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿ ಇವತ್ತು ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಆಗಿ ಕೇಂದ್ರ ಸರ್ಕಾರಕ್ಕೆ ಅಧಿಸೂಚನೆ ಕಳಿಸಿದ್ದಾರೆ. ಆ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನ ರಾಜ್ಯದಲ್ಲಿ ಪ್ರಥಮ ಜಿಲ್ಲೆಯಾಗಿ ಮಾಡತಕ್ಕಂತ ಜವಾಬ್ದಾರಿ ಇಲ್ಲಿರ್ತಕ್ಕಂತ ನಾಯಕರುಗಳ ಮೇಲಿದೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಮೇಲಿದೆ, ಯೋಗೇಶ್ವರ್ ಅವರ ಮೇಲಿದೆ, ಬಾಲಕೃಷ್ಣ ಅವರ ಮೇಲಿದೆ, ಇಕ್ಬಾಲ್ ಹುಸೇನ್ ಅವ್ರ ಮೇಲಿದೆ. 4 ಶಾಸಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ. ನೀವು ಕೇಳಿದ್ರಿ, ಕೇಳದಂತ ಕೆಲಸವನ್ನ ತಾಲೂಕಿನ ಜನ, ಜಿಲ್ಲೆಯ ಜನ ಇವತ್ತು ಮಾಡಿದ್ದಾರೆ. ನಿಮ್ಮ ಜವಾಬ್ದಾರಿ ಇನ್ನ 3 ವರ್ಷಗಳ ಕಾಲ ಇದೆ ಚುನಾವಣೆ. ಆ ಚುನಾವಣೆ ಬರೋದಕ್ಕಿಂತ ಮುಂಚಿತವಾಗಿ ಏನು ಬೇಡಿಕೆಗಳಿತ್ತು ಆ ಎಲ್ಲ ಬೇಡಿಕೆಗಳನ್ನ ನೆರವೇರಿಸತಕ್ಕಂತ ಒಂದು ಕೆಲಸವನ್ನ ನೀವೆಲ್ಲರೂ ಕೂಡ ನಿಂತು ಮಾಡಬೇಕು. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಈ ಜಿಲ್ಲೆಯ ಮಗನಾಗಿ, ನಿಮ್ಮೆಲ್ಲರ ಸಹೋದರನಾಗಿ ನಾನು ನಿಮ್ ಜೊತೆ ನಿಂತು ಏನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನ ಉಳಿಸ್ಕೊಳ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಕೂಡ ಶುಭವನ್ನ ಕೋರಿ, ಮತ್ತೊಮ್ಮೆ ಯಾರ್ಯಾರು ಈ ಚುನಾವಣೆಯಲ್ಲಿ ಬಂದು ಕೆಲಸವನ್ನ ಮಾಡಿದ್ರು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಮಂತ್ರಿ ಮಹೋದಯರಿಗೆ ಹೆಸರುಗಳನ್ನ ಹೇಳ್ತಾ ಹೋದ್ರೆ ಸಾಕಷ್ಟು ಸಮಯ ಆಗ್ತದೆ. ಸಾಕಷ್ಟು ನಾಯಕರುಗಳಿದ್ದಾರೆ, ತಾವುಗಳಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ಮತ್ತೊಮ್ಮೆ ಮಾಧ್ಯಮವರ್ಗರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಡಿ ಕೆ ಸುರೇಶ್ ಅಣ್ಣನವರಿಗೆ. ಈಗ
ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರ ನೆಚ್ಚಿನ ಅಣ್ಣನವರಾದಂತಹ ಯೋಗೇಶ್ವರ ಅಣ್ಣನವರು ಹಾಲಿ ಶಾಸಕರು ಮಾಜಿ ಸಚಿವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. बोलो भारत माता की, कांग्रेस पार्टी की, मल्लिकार्जुन खड़गे की. बंधुगळे, राहुल गांधी की, सोनिया गांधी की. बंधुगळे, ವೇದಿಕೆ ಇರುವಂತ ಹಿರಿಯ ನಾಯಕರುಗಳಂತ ಎಚ್.ಎಂ. ರೇವಣ್ಣವರೇ, ನಮ್ಮ ಸುದರ್ಶನ್ ಅವರೇ, ಉಗ್ರಪ್ಪನವರೇ, ಶಾಸಕ ಮಿತ್ರ ಅಂತ ಬಾಲಕೃಷ್ಣ ಅವರೇ, ಎಸಿ ಶ್ರೀನಿವಾಸ್ ಅವರೇ, ಹ್ಯಾರಿಸ್ ಅವರೇ, ಇಕ್ಬಾಲ್ ಹುಸೇನ್ ಅವರೇ, ಡಿ.ಕೆ. ಸುರೇಶ್ ಅವರೇ, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯಗಳಂತ ರವಿ ಅವರೇ, ಪುಟ್ಟಣ್ಣವರೇ, ರಾಮಾಜಿ ಗೌಡ್ರೆ, ನಮ್ಮ ಮುಖಂಡಗಳಂತ ರಾಜೂರವರೇ, ಮಾಜಿ ಶಾಸಕರು, ಅಶ್ವಥ್ ಅವರೇ, ಮಾಜಿ ಶಾಸಕರು, ರಘುನಂದ್ ರಾಮಣ್ಣ ಅವರೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ಗಂಗಾಧರ್ ಅವರೇ, ಮತ್ತು ಬಿಡದಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ರಾಮನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, 2 ಚನ್ನಪಟ್ಟಣ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳೇ, ಮಹಿಳಾ ಘಟಕ, ಯುವ ಘಟಕ, ವಿದ್ಯಾರ್ಥಿ ಘಟಕ ಹಾಗೂ ಎಲ್ಲ ನಮ್ಮ ಪಕ್ಷದ ಸಂಘಟನೆ ಎಲ್ಲ ಕಾರ್ಯಕರ್ತ ಬಂಧುಗಳೇ, ತಮ್ಮೆಲ್ಲರ ಜನಪ್ರಿಯ ಶಾಸಕರಾದಂತಹ ಯೋಗೇಶ್ ಅವರೇ, ಇದೊಂದು ಋಣವನ್ನ ತೀರಿಸುವಂತ ಒಂದು ಕಾರ್ಯಕ್ರಮ. ನಿಮಗೆ ಕೊಟ್ಟಂತ ಶಕ್ತಿಗೆ ನಿಮ್ಗೆ ಅಭಿನಂದನೆ ತಿಳಿಸಬೇಕು ಅಂತೇಳಿ 2 ಬಾರಿ ಕಾರ್ಯಕ್ರಮವನ್ನು ನಿಗದಿ ಮಾಡಿದ್ದು. ಆದರೆ ಅನೇಕ ಕಾರಣಾಂತರದಿಂದ ಮಹಾತ್ಮ ಗಾಂಧೀಜಿಯವರ 100 ವರ್ಷದ ಸಂಭ್ರಮ ಆಚರಣೆ ಮಾಡಬೇಕಾಗಿತ್ತು. ಬೆಳಗಾವಿನಲ್ಲಿ ಅಧಿವೇಶನ ಇತ್ತು. ಆ ದೃಷ್ಟಿಯಿಂದ ಮುಂದೂಡಿದು. ಆದರೆ ಅಸೆಂಬ್ಲಿ ಹೋಗಿನ ಮುಂಚಿತವಾಗಿ ಶಿಗ್ಗಾಂವ್ ಮತ್ತು ನಮ್ಮ ಈ ಬಳ್ಳಾರಿಯಲ್ಲಿ ಏನು ಸಂಡೂರಿದೆ, ಅವೆರಡೂ ಕೂಡ ಒಂದು ದಿನ ಹೋಗಿ ನಾನು ಮುಖ್ಯಮಂತ್ರಿಗಳು ಅಭಿನಂದನೆ ಸಲ್ಲಿಸುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ಇವತ್ತು ಮುಖ್ಯಮಂತ್ರಿಗಳು ಹೊರಡ್ತಾ ಇದ್ರು. ಬೆಳಗ್ಗೆ ಅವರಿಗೆ ಕಾಲು ಉಳುಕಿ ನಮ್ಮ ಮಣಿಪಾಲ್ ಹಾಸ್ಪಿಟಲ್ಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು. ನನಗೆ ಫೋನಲ್ಲೂ ಕೂಡ ಮಾತಾಡಿದ್ರು, ನಾನು ಮಾತಾಡಿದೆ. ಮಣಿಪಾಲ್ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಚೆಕ್ ಮಾಡಿಸಿ ಸಣ್ಣ ಫ್ರಾಕ್ಚರ್, ಲಿಗ್ಮೆಂಟ್ ಫ್ರಾಕ್ಚರ್ ಆಗಿದೆ, 4 ದಿನ ಎಲ್ಲೋ ಓಡಾಡಬೇಡಿ ಅಂತೇಳಿ ಡಾಕ್ಟ್ರು ಅವ್ರಿಗೆ ಆದೇಶ ಕೊಟ್ಟ ಮೇಲೆ ಸಲಹೆ ಮೇಲೆಗೆ ಅವರು ಇವತ್ತೆಲ್ಲ ಕಾರ್ಯಕ್ರಮಗಳನ್ನು ರದ್ದು ಮಾಡಿದ್ದಾರೆ. ಅನಿವಾರ್ಯತೆಯಿಂದ ಇವತ್ತು ಆ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಕ್ಕೆ ಅವರು ಬರಕ್ಕಾಗ್ತಿಲ್ಲ. ಆದರೆ ಇವತ್ತೆಲ್ಲ ನಮ್ಮ ನಾಯಕರುಗಳು ಏನು ಸ್ಟೇಜ್ ಮೇಲೆ ಇದ್ದಾರೆ. ಇನ್ನು ಬಹಳ ಜನ ನಾಯಕರುಗಳು, ಮಂತ್ರಿಗಳು ಎಲ್ಲ ಕೂಡ ಬಂದು ಹಗಲು ರಾತ್ರಿ ದುಡಿದು ನಿಮ್ಮ ಹೃದಯವನ್ನ ಗೆದ್ದು ಅವರು ಇವತ್ತು ಅವರು ಕೂಡ ನಮ್ಮ ಚುನಾವಣೆಯಲ್ಲಿ ವೇದಿಕೆಯಲ್ಲಿರೋರು ಮತ್ತು ಬೇರೆಯವರೆಲ್ಲ ಕೂಡ ಗೆಲ್ಲಿಸಿ ಸಹಕಾರ ಕೊಟ್ಟಿದ್ದಾರೆ. ಪಕ್ಷದ ಪರವಾಗಿ ನಾನೊಬ್ಬ ರಾಜ್ಯ ಅಧ್ಯಕ್ಷ ಆಗಿರ್ಬೋದು, ಒಬ್ಬ ಈ ಜಿಲ್ಲೆಯ ಒಬ್ಬ ಶಾಸಕನಾಗಿದ್ದು ಕೂಡ ಅವರೆಲ್ಲರೂ ಕೂಡ ನಾನು ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೀವು ಕೊಟ್ಟಿರೋಂತ ಮತ
ಅಭಿವೃದ್ಧಿಗೋಸ್ಕರ ನೀವು ಕೊಟ್ಟಿದ್ದೀರಿ ಅನ್ನೋದು ನನಗೆ ನಂಬಿಕೆ ಇದೆ. ನಾನು 89ರಿಂದ ಈ ಜಿಲ್ಲೆಯ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅವತ್ತು ಈ ಭಾಗದಲ್ಲಿ ಕನಕಪುರದಲ್ಲಿ ಸಿಂಧಿಯಾರವರು ಗೆಲ್ತಿದ್ರು. ನಾನು ಸಾತ್ ಅಲಿ ಖಾನ್ ಅವರು, ರೇವಣ್ಣವರು, ಆಗ ನಾವು ಕಾಂಗ್ರೆಸ್ನಿಂದ ಆಗ ಈ ಭಾಗದಲ್ಲಿ ಹಳೆ ಈ ರಾಮನಗರ ಜಿಲ್ಲೆ, ದಕ್ಷಿಣ ಜಿಲ್ಲೆ ಅಂತ ಏನೀಗ ಹೊಸದಾಗಿ ಕರೀತಾ ಇದ್ದೀವಿ, ಅದರಲ್ಲಿ ಇರ್ತಿದ್ದು. ಈಗ 4ಕ್ಕೆ 4 ಮೊದಲನೇ ಬಾರಿಗೆ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಒಂದು ಸರ್ಕಾರ ಇದ್ದಾಗ ಅತಿ ಹೆಚ್ಚು ಶಕ್ತಿ ಬಂದಂತ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ನಾನು ಯಾರು ಟೀಕೆ ಮಾಡಂತ ಅವಶ್ಯಕತೆ ಇಲ್ಲ. ಯಾರು ನನ್ನನ್ನ ಸುರೇಶ್ನ ಅಪೂರ್ವ ಸಹೋದರರು ಅಂತ ಕರೆದು ಅವ್ರ ಬಗ್ಗೆನೂ ನಾನೇನು ನೆನಪು ಮಾಡಿಕೊಂಡು ಯಾರು ಟೀಕೆ ಮಾಡಂತ ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿ ಅವರು ಎಷ್ಟು ತುಚ್ಛವಾಗಿ ಮಾತಾಡಿದ್ರು ಕೂಡ ಅವ್ರ ಬಗ್ಗೆನೂ ಕೂಡ ನಾನು ಚಿಂತೆ ಮಾಡಂತ ಅವಶ್ಯಕತೆ ಇಲ್ಲ. ನಿಮ್ಮ ತೀರ್ಪು ಎಲ್ಲದಕ್ಕೂ ಕೂಡ ನಿಮ್ಮ ತೀರ್ಪೇ ಉತ್ತರ. ಮಾನ್ಯ ಶ್ರೀ ದೇವೇಗೌಡರಿಗೂ ನಿಮ್ಮ ಉತ್ತರ, ಯಡಿಯೂರಪ್ಪನವ್ರಿಗೂ ನಿಮ್ಮ ಉತ್ತರ, ಕೇಂದ್ರ ನಾಯಕರಾದಂತ ಬಿಜೆಪಿ ನಾಯಕರಿರ್ಬೋದು, ಜನತಾದಳದ ನಾಯಕರಿರ್ಬೋದು, ನಿಮ್ಮ ಮಾಜಿ ಶಾಸಕರಂತ ಕುಮಾರಸ್ವಾಮಿಗಿರ್ಬೋದು, ಎಲ್ಲದಕ್ಕೂ ಕೂಡ ನಿಮ್ಮ ತಟ್ಟೆ ಮರೆ ಏಟೆ ಬರೀ ಚನ್ನಪಟ್ಟಣಕ್ಕೆ ಉತ್ತರ ಮಾತ್ರ ಕೊಟ್ಟಿದ್ದಲ್ಲ, ಇಡೀ ರಾಷ್ಟ್ರಕ್ಕೆ ನೀವು ಉತ್ತರವನ್ನು ಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಗೊಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಅಧಿಕಾರ ನಶ್ವರ, ಸಾಧನೆಗಳು ಅಜಾಮರ, ಆದ್ರೆ ಮತದಾರನೇ ಈಶ್ವರ. ಕೊನೆಗೆ ತೀರ್ಮಾನ ಮಾಡೋದು ಮತದಾರ. ನಾನು ಈ ಚುನಾವಣಾ ಸಂದರ್ಭದಲ್ಲಿ ಈ ಸೀಟು ಖಾಲಿ ಆದ ತಕ್ಷಣ ಬಹುಶಃ ನಮ್ಮದೇ ಆದಂತ ಹೊಸ ರಾಜಕಾರಣದ ಇತಿಹಾಸದಲ್ಲಿ ಪ್ರತಿ ಒಂದು ಹೋಬಳಿಗೂ ಭೇಟಿಯನ್ನು ಕೊಟ್ಟು ಬಾಗಿಲಿಗೆ ನಿಮ್ಮ ಸರ್ಕಾರ ಬಂತು ಅಂತ ಹೇಳಿ ಸುಮಾರು 25,000 ಅರ್ಜಿಗಳನ್ನ ಜನರ ಸ್ವೀಕಾರ ಮಾಡಿ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ನಾನು ಆಲಿಸಿದೆ. ಬಹುಶಃ ಬಹಳ ಜನ ಎಲ್ಲ ತಾವೆಲ್ಲ ಬಂದು ಪಕ್ಷ ಭೇದವನ್ನು ಮರೆತು ಅರ್ಜಿಯನ್ನು ಕೊಟ್ರಿ. ಸುಮಾರು 19,000 ಜನ ಮನೆ ಇಲ್ಲ, ಸೈಟ್ ಇಲ್ಲ ಅಂತೇಳಿ ಅರ್ಜಿಯನ್ನು ಕೊಟ್ರಿ. ಬೇರೆ ಬೇರೆ ಪಾಣಿ ಇಲ್ಲ, ಖಾತೆ ಆಗಿಲ್ಲ, ಜಮೀನು ಮುಂಜಾಗ್ರತೆ ಇಲ್ಲ ಅಂತ ಅರ್ಜಿಗಳನ್ನ ಕೊಟ್ರಿ. ಅದನ್ನೆಲ್ಲ ನಾನು ನನ್ನ ಕೆಲಸಗಳನ್ನ ಪ್ರಾರಂಭ ಮಾಡಿ ನಿಮ್ಗೆ ಒಂದು ಮಾತು ಕೊಟ್ಟಿದ್ದೇನೆ. ನನ್ನ ಜವಾಬ್ದಾರಿ ಇದು ಯಾರು ಕ್ಯಾಂಡಿಡೇಟ್ ಆಗ್ತಿರೋದು ಮುಖ್ಯ ಅಲ್ಲ. ಈ ಡಿ.ಕೆ. ಶಿವಕುಮಾರ್ ಕ್ಯಾಂಡಿಡೇಟ್ ಅಂತ ನಾನು ಹೇಳಿದ್ದೆ. ಇವತ್ತು ಹೇಳ್ತಾ ಇದ್ದೀನಿ, ಯೋಗೇಶ್ ಅಲ್ಲ ಕ್ಯಾಂಡಿಡೇಟು, ಈ ಡಿ.ಕೆ. ಶಿವಕುಮಾರ್ ಕ್ಯಾಂಡಿಡೇಟ್ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ನಾನು ಯೋಗೇಶು, ಬಾಲಕೃಷ್ಣ, ಇಕ್ಬಾಲ್ ಹುಸೇನ್ ನಾವೆಲ್ಲ ಸೇರಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂತ ರವಿ, ಪುಟ್ಟಣ್ಣ, ರಾಮೋಜಿಗೌಡರು ಮತ್ತು ಡಿ.ಕೆ. ಸುರೇಶ್ ಅವ್ರನ್ನ ಸಹಕಾರದೊಂದಿಗೆ ಮುಂದಕ್ಕೆ ಈ ಜಿಲ್ಲೆಯಲ್ಲಿ ನಾವೇನ್ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಈಗಾಗಲೇ ನಾನು ಚರ್ಚೆ ಪ್ರಾರಂಭ ಮಾಡಿದ್ದೇನೆ. ಇಲ್ಲಿ ಬರಕ್ಕಿಂತ ಮುಂಚಿತವಾಗಿ ನನ್ನ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ದೇನೆ. ಇನ್ನೊಂದು ವಾರದಲ್ಲೇ ನಾನು ವಾರ 8 ದಿನದಲ್ಲೇ ಬಂದು ಇದೇ ಚನ್ನಪಟ್ಟಣದಲ್ಲಿ ಒಂದು ರಿವ್ಯೂ ಮಾಡಿ ಏನೆಲ್ಲ ಮಾತು ಕೊಟ್ಟಿದ್ದೇನೆ ಆ ಮಾತನ್ನ ಉಳಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ ಅನ್ನೋ ಮಾತನ್ನ ಇವತ್ತು ಮಾದೇಶ್ವರನ ಸನ್ನಿಧಿಯಲ್ಲಿ ನಾನು ಹೇಳ್ತಾ ಇದ್ದೇನೆ. ನಾನು ಯೋಗೇಶ್ ಅವರು ದೇವಸ್ಥಾನ ಕಟ್ಟಿದ್ದಾರೆ, ಬಿಸ್ಲಮ್ಮನ ದೇವಸ್ಥಾನ ಕಟ್ಟಿದ್ದಾರೆ, ಮಾದೇಶ್ವರ ದೇವಸ್ಥಾನ ಕೂಡ ಕಟ್ಟಿಸಿದ್ದಾರೆ. ನಾ ಚುನಾವಣೆಯಲ್ಲಿ ಕೇಳಿದೆ,
ಕುಮಾರಸ್ವಾಮಿ ಅವರಿಗೆ ಕೇಳಿದೆ ನಾನು ಪ್ರಶ್ನೆ ಆಗ್ತದೆ, ನೀನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಈ ಕ್ಷೇತ್ರದಿಂದ 2 ಬಾರಿ ಶಾಸಕರಾಗಿ ಈ ಜಿಲ್ಲೆಯಿಂದ 2 ಬಾರಿ ಮುಖ್ಯಮಂತ್ರಿ ಆಗಿ ನೀನು ಮಾಡಿದಂತ ಸಾಕ್ಷಿ ಗುಡ್ಡೆ, ಒಂದು ದೇವಸ್ಥಾನ ಆಗಲಿ, ಒಂದು ಶಾಲೆ ಆಗಲಿ, 2 ಎಕರೆ ಶಾಲೆಗೋಸ್ಕರ ನಿನ್ನ ಸ್ವಂತ ಜಮೀನನ್ನು ಬಿಟ್ಕೊಂಡಿಲ್ಲ ಕುಮಾರಣ್ಣ ಅಂತ ಹೇಳಿದೆ. ಅದಕ್ಕೆ ಉತ್ತರ ಎಲ್ಲೂ ಕೂಡ ಬರಕ್ಕಾಗಲಿಲ್ಲ. ಈಗ ನಾನು ಕೇಳಲಿಲ್ಲ, ಉತ್ತರ ಕೇಳಕ್ ಹೋಗುದಿಲ್ಲ, ನನಗೆ ಅವಶ್ಯಕತೆ ಇಲ್ಲ. ನೀವೇ ಉತ್ತರ ಕೊಟ್ಬಿಟ್ಟಿದ್ದೀರಿ. ಈಗ ಮುಂದಕ್ಕೆ ನಮ್ಮ ಮೇಲೆ ಜವಾಬ್ದಾರಿ ಇದೆ. ಸುರೇಶ್ ಅವರು ದೀಪ ಹಚ್ಚಿಸ್ಬೇಕಾದ್ರೆ ಹೇಳ್ತಾ ಇದ್ರು, ನೀವು 4 ಜನ ಸೇರಿ ಒಟ್ಟಿಗೆ ಹಚ್ಚಿ ಅದೇನ್ ಮಾಡ್ತೀನಿ ನೋಡಿದ್ದೀವಿ ಅಂತೇಳಿ ಸವಾಲಾಗ್ತಾ ಇದ್ರು. ಯೋಗೇಶ್ ಅವರೇ, ಈ ಸವಾಲ್ನ ನೀನು ಸ್ವೀಕಾರ ಮಾಡಬೇಕು, ನಾನು ಸ್ವೀಕಾರ ಮಾಡಬೇಕು, ಬಾಲಣ್ಣನು ಸವಾಲ ಸ್ವೀಕಾರ ಮಾಡಬೇಕು, ಮತ್ತು ಇಕ್ಬಾಲ್ ಹುಸೇನು ಸವಾಲು ಸ್ವೀಕಾರ ಮಾಡಬೇಕು. ಜನರ ಕಣ್ಣಿಗೆ ಗೊತ್ತಾಗಬೇಕು. ನಾವು ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗ್ಬೇಕು. ನಾವು ಇವತ್ತು ಚನ್ನಪಟ್ಟಣ ಮತದಾರರಿಗೆ ಅವರ ಕಣ್ಣಿಗೆ ಮಣ್ಣನ್ನ ಬೂದಿಯನ್ನ ಏರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇವತ್ತು ನಮ್ಮನ್ನ 25,000 ಅಂತರದಿಂದ ಗೆಲ್ಲಿಸಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ನನ್ನ ಮೇಲೆ, ಈ DK ಶಿವಕುಮಾರ್ ಮೇಲೆ, ಸಿದ್ದರಾಮಯ್ಯನವ್ರ ಮೇಲೆ ನಂಬಿಕೆಯನ್ನು ಇಟ್ಟು ಈ ಗ್ಯಾರಂಟಿ ಯೋಜನೆಗಳು ಮತ್ತು ಅಭಿವೃದ್ಧಿ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಇವತ್ತು ಅನೇಕರು ಮತದಾರವನ್ನು ಕೊಟ್ಟಿದ್ದಾರೆ. ಈಗ 600ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣ ವಿವಿಧ ರೀತಿಯಲ್ಲಿ ತಂದು ಈಗಾಗಲೇ ಕೆಲಸ ಪ್ರಾರಂಭ ಕೂಡ ಆಗಿದೆ. ಈಗ ನಾವು ನಿಮ್ಗೆ ಅಭಿವೃದ್ಧಿ ಬೇಕೋ ಇಲ್ಲ ಕಣ್ಣೀರು ಬೇಕೋ ಇದನ್ನ ನಿರ್ಧಾರ ಮಾಡಿ ಅಂತ ಕೂಡ ನಿಮ್ಮೆಲ್ಲರೂ ಕೂಡ ನಾವು ಮನವಿ ಮಾಡ್ತೀವಿ. ನಿಮ್ಗೆ ಕಣ್ಣೀರು ಬೇಡ, ಅಭಿವೃದ್ಧಿನೇ ಬೇಕು ಅಂತೇಳಿ ನೀವೆಲ್ಲ ತೀರ್ಮಾನವನ್ನು ಮಾಡಿ ಆಯ್ಕೆಯನ್ನು ಮಾಡೋದನ್ನ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಭಾವನಾತ್ಮಕವಾದಂತಹ ಅನೇಕ ಮಾತುಗಳನ್ನು ಕೂಡ ಜನತಾದಳದವರು, ಬಿಜೆಪಿಯವರು ಮಾತಾಡುತ್ತಾರೆ. ಅದಕ್ಕೆ ನೀವು ಒಪ್ಪಲಿಲ್ಲ. ಬ್ಲಾಕ್ ಮೇಲ್ಗೂ ನೀವು ಯಾರು ಒಪ್ಪಲಿಲ್ಲ. ನೀವು ಜಗ್ಲೂ ಇಲ್ಲ, ಬಗ್ಲೂ ಇಲ್ಲ. ಆದ್ರೆ ನಾನು ಅನೇಕ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಇದ್ದೆ, ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತೇನೆ ಅಂತೇಳಿ. ಇವತ್ತು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಇನ್ನಿರುವಂತ 3 ವರ್ಷಗಳಲ್ಲಿ ಕೊನೆ ವರ್ಷ ಚುನಾವಣೆಗೆ ಬಿಸಿದಲ್ಲಿ ನಾವೆಲ್ಲ ಇರ್ತೇವೆ. ಆದ್ರೆ ಈಗ ಸಿಕ್ಕಿರುವಂತ 2 ವರ್ಷದಲ್ಲಿ ಒಂದು ಹೊಸ ರೂಪವನ್ನ ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡಿ, ನಾನು ಆಕಾಶದಿಂದ ಭೂಮಿಗೆ ಇಳಿಸಿದೆ ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ಆದ್ರೆ ನಿಮ್ಮ ಕಣ್ಣುಗಳನ್ನ ಕಾಣೋ ರೀತಿಯಲ್ಲಿ ಸಾಕ್ಷಿ ಗುಡ್ಡೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ತರದ ಪ್ರಯತ್ನವನ್ನ ಮಾಡಿ ಮತ್ತೆ ನಿಮ್ಮ ಮುಂದೆ ಬರ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಈ ವೇದಿಕೆಯಲ್ಲಿರುವಂತ ಎಲ್ಲ ನಾಯಕರುಗಳು ನಾವ್ಯಾರು ಕೂಡ ಈ ಒಂದು ಚುನಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ತೀರ್ಪನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಲನ್ನ ಬೆಲೆ ಮೇಲೆ ನೀವೇನು ಬೋರ್ಡ್ ಇಟ್ಕೋಬೇಕಾಗಿದೆ, ನಮಗೂ ಅರಿವಿದೆ. ಈ ರೈತನ ಕಷ್ಟ, ಬೂಸಾ ಬೆಲೆ, ನೀರಿನ ಬೆಲೆ, ಈ ನೀರಿಗೂ ಹಾಲಿನ ಬೆಲೆಗೆ 2 ಕೂಡ ಒಂದಾಗ್ಬಿಟ್ಟಿದೆ ಅನ್ನೋದು ಕೂಡ ನಮ್ಗೆ ಅರಿವಿದೆ. ನಾಗರಾಜ್ ಕೂಡ ಬಂದ ನನಗಾಲೆ ಕಿವಿಲಿ ಹೇಳ್ತಾ ಇದ್ದ, ಅವೆಲ್ಲ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರವನ್ನು ನಾವು ಮಾಡ್ತೇವೆ. ನೀವು ಹಣಕ್ಕೆ ಬೆಲೆ ಕೊಡ್ಲಿಲ್ಲ, ಗುಣಕ್ಕೆ ಬೆಲೆ ಕೊಟ್ರಿ. ಯೋಗೇಶ್ ಅವ್ರ ಮೇಲೆ, ನಮ್ಮ ಮೇಲೆ, ಸುರೇಶ್ ಮೇಲೆ, ಪುಟ್ಟಣ್ಣ, ರಾಜು, ಬಾಲಕೃಷ್ಣ, ಹುಸೇನ್, ಈ ಜಿಲ್ಲೆಗೆ ಸಂಬಂಧಪಟ್ಟಂತ ಯೋಗೇಶ್ ಮತ್ತು ನಾವೆಲ್ಲ ಸೇರಿ ಶಾಸಕರ ಮೇಲೆ ನಮ್ಗೆ ಅಪಾರವಾದಂತ ವಿಶ್ವಾಸವನ್ನು ಇಟ್ಟು ನಿಮ್ಗೆ ಮತವನ್ನು ಕೊಟ್ಟು ನಿಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಆದರೆ ನಾನು ಬಂದಂತ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಯೋಗೇಶ್ ನಮ್ಮ ಪಕ್ಷಕ್ಕೆ ಸೇರದೆ ಹೋದಾಗ ನೀವು ನಮ್ಮ ಕಾರ್ಯಕರ್ತರು ತೋರಿಸಿದಂತ ಬೆಂಬಲ, ಪ್ರೀತಿ, ವಿಶ್ವಾಸ
ಆಂಜನೇಯನ ಸ್ವಾಮಿಯಿಂದ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಒಂದೇ ದಿನ 15 ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಟ್ಟು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ರಾಮನ ತಂದೆ ದಶರಥ ಮಹಾರಾಜ, ರಾಮನ ಬಂಟ ಆಂಜನೇಯ, ರಾಮನ ತಂದೆ ದಶರಥ ಮಹಾರಾಜನ ದೇವಸ್ಥಾನ ಎಲ್ಲೂ ಇಲ್ಲ. ಆದರೆ ರಾಮನ ಬಂಟ ಆಂಜನೇಯ ದೇವಸ್ಥಾನ ಬೆಂಗಳೂರಿಂದ ಚನ್ನಪಟ್ಟಣ ಬರೋವರೆಗೂ ಒಂದು 15-20 ಕಡೆ ಇದೆ. ಆಂಜನೇಯನ ಯಾಕೆ ಜನ ಗುರುತಿಸ್ತಾ ಇದ್ದಾರೆ ಅಂದರೆ ಆಂಜನೇಯ ಒಬ್ಬ ಪ್ರಾಮಾಣಿಕವಾದಂತ ಒಬ್ಬ ಸೇವಕನಿಗೆ ಒಬ್ಬ ಪ್ರತಿರೂಪ ಆಂಜನೇಯ. ಅದಕ್ಕೆ ಸಮಾಜ ಅವನ್ನ ಗುರುತಿಸ್ತದೆ. ಹಂಗೆ ನಾವು ಸಮಾಜದಲ್ಲಿ ನೀವೆಲ್ಲ ಕೂಡ ಸೇವೆ ಮಾಡೋರಿಗೆ ನೀವು ಗೌರವನ ಕೊಡ್ತೀರಿ ಅನ್ನೋ ದೃಷ್ಟಿಯಿಂದ ನಮ್ಗೆಲ್ಲ ಸಹಕಾರ ಕೊಟ್ಟಿದ್ದೀರಿ. ಅರ್ಜಿಗಳು 300 ಎಕರೆಗಳನ್ನ ಗುರುತಿಸಿದ್ದೇವೆ. ಬಡವರಿಗೆ ಸೈಟ್ ಕೊಡಬೇಕು ಅಂತೇಳಿ ಈಗಾಗಲೇ ಸೈಟ್ ಯೋಜನೆ ಕೆಲಸ ನಡೀತಾ ಇದೆ. ಜಮೀರ್ ಅವರು 5,000 ಮನೆಗಳನ್ನು ಕೊಟ್ಟಿದ್ದಾರೆ. ಅವೆಲ್ಲ ಮನೆಗಳನ್ನು ಕೂಡ ಹಂಚಂತ ಕೆಲಸವನ್ನ ನಾವು ಮಾಡ್ತೇವೆ. ಯಾರು ಕೂಡ ಲಂಚ ಕೊಡ್ಲಿಕ್ಕೆ ಈ ಡಿ.ಕೆ. ಶಿವಕುಮಾರ್, ಯೋಗೇಶ್ ಅವಕಾಶ ಕೊಡುವುದಿಲ್ಲ. ನೀವೊಬ್ರು ಕೂಡ ಒಂದು ಸೈಟ್ಗಾಲಿ ಒಂದು ಮನೆಗಾಲಿ ಯಾರು ಕೂಡ ಲಂಚ ಕೊಡಬಾರ್ದು. ಇದು ನಮ್ಮೆಲ್ಲರ ಮನವಿ ನಿಮ್ಗೆ. ಚುನಾವಣಾ ಸಂದರ್ಭದಲ್ಲಿ ಸಮೀಕ್ಷೆಗಳು ಬರ್ತಾ ಇತ್ತು. ನಾನು ಚುನಾವಣೆ ಮುಂಚಿತವಾಗಿ ಹೇಳಿದೆ ನನ್ನ ಮಾಧ್ಯಮ ಸ್ನೇಹಿತರಿಗೆ, ನೀವು ಬರ್ಕೊಳ್ಳಿ, 135 ಅಲ್ಲ ನಮ್ಮ ನಂಬರ್. ಒಂದು ಸಂಡೂರ್ ವೇಕೆಂಟ್ ಆಗಿತ್ತು. 135 ಅಲ್ಲ, ನಮ್ಮ ನಂಬರ್ 138 ಅಂತ ಹೇಳಿದೆ. ಇಲ್ಲೂ ಚನ್ನಪಟ್ಟಣದಲ್ಲೂ ಹೇಳಿದೆ ನಾನು, 3ಕ್ಕೆ 3 ಗೆಲ್ತೀವಿ. ಮುಖ್ಯಮಂತ್ರಿಗಳ ಸುಪುತ್ರ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿಗಳ ಸುಪುತ್ರ, ಆ ಸೀಟು ಗೆಲ್ತೀವಿ. ಕುಮಾರಸ್ವಾಮಿಯ ಸುಪುತ್ರ ನಿಖಿಲ್, ಈ ಸೀಟು ಗೆಲ್ತೀವಿ ಅಂತ ನಾನು ಹೇಳಿದೆ. ನಾನು ಆ ವ್ಯಕ್ತಿಗಳ ಬಗ್ಗೆ, ಅಭ್ಯರ್ಥಿಗಳ ಬಗ್ಗೆ ಮಾತಾಡೋ ವಿಷಯ ಅವಶ್ಯಕತೆ ಇಲ್ಲ. ಆದ್ರೆ ನಿಮ್ಮ ತೀರ್ಪು ಬಹಳ ಮಹತ್ವದ್ದು. ಎಲ್ಲ ಮಾಧ್ಯಮಗಳ ಸಮೀಕ್ಷೆಗಳು ಕೂಡ ತಳಕಳಕ ಆಯ್ತು. ನನಗೆ ವಿಶ್ವಾಸ ಇತ್ತು ನಮ್ಮ ಚನ್ನಪಟ್ಟಣದ ಮತದಾರರ ಮೇಲೆ. ನನಗೂ ಚನ್ನಪಟ್ಟಣದ ಮೇಲೆ ಬಹಳ ಆಸೆ ಇತ್ತು ನಿಂತ್ಕೋಬೇಕು ಅಂತ. ಪಕ್ಷ ನಿರ್ಬಂಧನೆ ಆಗ್ತು. ಸುರೇಶ್ ನಿಲ್ಬೇಕು ಅಂತೇಳಿ ನಮ್ಮ ಪಕ್ಷದವರು ಮತ್ತು ಕಾರ್ಯಕರ್ತರು ಹೇಳಿದ್ರು. ನನಗೆ ಪಕ್ಷ ಮುಖ್ಯ, ನನ್ನ ಕುಟುಂಬ ಮುಖ್ಯ ಅಂತ ತೀರ್ಮಾನ ಮಾಡಿದ್ರು. ರಘುರವ್ರಿಗೆ ಬೇಕಾದಷ್ಟು ತಯಾರು ಮಾಡಬೇಕು ಅನ್ನೋದು ಬೇಕಾದಷ್ಟು ಒತ್ತಡ ಇತ್ತು. ಹಾಗೂ ಕೂಡ ಯೋಗೇಶ್ ಅವರು ಬಂದು ನಮ್ಮ ಪಕ್ಷದ ಸಿದ್ಧಾಂತದ ಮೇಲೆ, ನಮ್ಮ ನಾಯಕತ್ವದ ಮೇಲೆ, ಕಾಂಗ್ರೆಸ್ನಿಂದ ರಾಜಕಾರಣ ಮಾಡದೆ ಕಾಂಗ್ರೆಸ್ನಲ್ಲೇ ಉಳಿತೇನೆ, ಕಾಂಗ್ರೆಸ್ನೇ ಬೆಳೆಸ್ತೇನೆ ಅಂತೇಳಿ ಬಂದು ಮಾತು ಕೊಟ್ಟ ಮೇಲೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಹತ್ರ, ಸಿದ್ದರಾಮಯ್ಯನವ್ರ ಹತ್ರ ಮಾತಾಡಿ ಸುರೇಶ್ ನಾನಿಬ್ರು ಸೇರಿ ಚರ್ಚೆಯನ್ನು ಮಾಡಿ ನಾವು ನಮ್ಮ ಕಾರ್ಯಕರ್ತರನ್ನೆಲ್ಲ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಕ್ ಆಗ್ಲಿಲ್ಲ ಕೊನೆ ಗಳಿಗೆಯಲ್ಲಿ. ಆದ್ರೂ ನಾನು ನಮ್ಮೆಲ್ಲ ಕಾರ್ಯಕರ್ತರಿಗೆ ನಾನು ಹೇಳ್ತೇನೆ, ನೀವು ಯಾರು ಚಿಂತೆ ಮಾಡೋದು ಬೇಡ. ನಾನು ಯೋಗೇಶು, ಡಿ.ಕೆ. ಸುರೇಶು ನಿಮ್ಮನ್ನೆಲ್ಲ ರಕ್ಷಣೆ ಮಾಡುವಂತ ಜವಾಬ್ದಾರಿ ನಾವು ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಿಮ್ಮೆಲ್ಲರಿಗೂ ಹೇಳೋದಿಷ್ಟೇ, ಇವತ್ತು ಮಹಿಳೆಯರು ಅತಿ ಹೆಚ್ಚು ಬೆಂಬಲ ಕೊಟ್ಟದ್ದು ದಾಖಲೆಗಳು ಇವತ್ತು ಉಳ್ಕೊಂಡಿದೆ. ಕಾರ್ಯಕರ್ತರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರಿ. ಇವತ್ತು ಗ್ಯಾರಂಟಿಗಳನ್ನ ತಲುಪಿಸೋರಿಗೆ ನೆನಪು ಮಾಡಿಕೊಟ್ರಿ.
ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ರಿ. ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಯಾರು ಕೂಡ ಚಿಂತೆ ಮಾಡೋದು ಬೇಡ. ಏನೇ ವಿಚಾರ ಇದ್ರು ಕೂಡ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ. ಸುರೇಶ್ ಅವರು ಜೊತೆಯಲ್ಲಿ ಇರ್ತಾರೆ, ಪುಟ್ಟಣ್ಣ ಅವ್ರ ಜೊತೆಯಲ್ಲಿ ಇರ್ತಾರೆ, ಬಾಲಕೃಷ್ಣ, ಇಕ್ಬಾಲ್ ಹುಸೇನ್ ಎಲ್ಲ ಕೂಡ ನಿಮ್ಮ ಜೊತೆಯಲ್ಲಿ ಈ ಜಿಲ್ಲೆಯಲ್ಲಿ ನಮ್ಮ ಮಾಜಿ ಶಾಸಕರುಗಳು ಆದಿಯಾಗಿ, MLC ರವಿ ಆದಿಯಾಗಿ ಎಲ್ಲರೂ ಕೂಡ ನಾವೆಲ್ಲ ಇಟ್ಕೊಂಡು ಜೊತೆಯಲ್ಲಿ ಇಟ್ಕೊಂಡು ನಿಮ್ಮ ಕೆಲಸವನ್ನ ನಾವು ಸತತವಾಗಿ ನಾವು ಮಾಡಿಕೊಂಡು ನಾವು ಬರ್ತೇವೆ. ಆದ್ರಿಂದ ಇಷ್ಟು ದೊಡ್ಡ ಬಹುಮತವನ್ನ ಈ ಕ್ಷೇತ್ರದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ 25,000ಕ್ಕೂ ಹೆಚ್ಚು ಮತಗಳನ್ನ ತಾವೆಲ್ಲ ಕೊಟ್ಟಿದ್ದೀರಿ. ಇವತ್ತು ನಾನು ಮಾತಾಡಿದ ಮಾತು 3 ಕೂಡ ಗೆದ್ದೇ ಗೆಲ್ತೇವೆ ಅಂತ ಏನು ಆತ್ಮವಿಶ್ವಾಸ ನನಗೆ ಇತ್ತು, ಆ ಆತ್ಮವಿಶ್ವಾಸಕ್ಕೆ ನೀವೆಲ್ಲ ಕೂಡ ಶಕ್ತಿ ತುಂಬಿದ್ದೀರಿ. ನಿಮ್ಮ ಋಣವನ್ನ ತೀರಿಸ್ತೇವೆ. ಸೊ ಅದರಿಂದ ಇನ್ನು ಮುಂದೊಂದು ದಿನದಲ್ಲಿ ಬಂದು ಅಭಿವೃದ್ಧಿಯ ಪಥಕ್ಕೆ ತೆಗೆದುಕೊಂಡು ಹೋಗ್ತೇನೆ. ಮುಂದೆ ಸೋಗಾಲ, ಸತ್ಯಕಾಲಕ್ಕೆ ಭೇಟಿ ಕೊಡುವಂತ ಕಾರ್ಯಕ್ರಮ ಕೂಡ ನಾನು, ಯೋಗೇಶ್ ಅವರು ನಾವೆಲ್ಲ ಮಾತಾಡಿದ್ದೇವೆ. ನೀರಾವರಿ ಯೋಜನೆಗಳು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ, ಯಾವ್ದಾದ್ರು ಕೆರೆಗಳನ್ನ ತುಂಬಿಸಲಿಕ್ಕೆ ಸಾಧ್ಯ, ಹಾಲಿನ ಬೆಲೆಗೆ ಅದಕ್ಕೆ ಸಮಸ್ಯೆ ಯಾವ ರೀತಿ ಬಗೆಹರಿಸಬೇಕು, ಇನ್ನು ರಸ್ತೆಗಳು, ತಾಲೂಕು ಆಫೀಸು, BDO ಆಫೀಸು, ಬೇರೆ ಬೇರೆ ಸ್ಟೇಡಿಯಂಗಳು ಎಲ್ಲ, ನಿಮ್ಮ ಮುನ್ಸಿಪಾಲಿಟಿ ಆಫೀಸು ಎಲ್ಲದಕ್ಕೂ ಕೂಡ ಹೊಸ ರೂಪವನ್ನು ಕೊಡುವಂತ ಕಾರ್ಯಕ್ರಮವನ್ನು ನಾವು ರೂಪಿಸಿ ನಿಮ್ಮ ಸೇವೆಯನ್ನ ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ. ಬೆಂಗಳೂರಿಂದ ಬಂದಂತ ಅನೇಕ ನಾಯಕರು, ಕಾರ್ಯಕರ್ತರು ಎಲ್ಲರೂ ಕೂಡ ತಮ್ಮ ಮುಖಾಂತರ ಅಭಿನಂದಿಸಿ ತಾವು ಕೂಡ ಹಳ್ಳಿಗೆ ಹೋಗಿ ಇನ್ನು ಮುಂದಕ್ಕೆ ಪಾಪ ಜನತಾದಳದ ಕಾರ್ಯಕರ್ತರು ಪಾಪ ಅವ್ರಿಗೆ ಹೇಳ್ಬೇಕು, ಇನ್ ಯಾಕೆ ಅವರನ್ನು ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂಥದ್ದು, ನಿಮ್ಮ ಆಸ್ತಿ ಮೌಲ್ಯಗಳನ್ನ ಹೆಚ್ಚಿಸುವಂಥದ್ದು, ನಿಮ್ಮ ಬದುಕಿನಲ್ಲಿ ಹೊಸ ರೂಪವನ್ನು ಕೊಡುವಂಥದ್ದು. ಆ ಕೆಲಸಕ್ಕೆ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಅಂತ ಹೇಳಿ ಅನೇಕರಿಗೆ ನೀವು ತಿಳುವಳಿಕೆ ಕೊಡುವಂತ ಕೆಲಸ ಕೂಡ ತಾವು ಮಾಡಬೇಕು. ಒಬ್ಬ ವ್ಯಕ್ತಿಗೋಸ್ಕರ ಇಡೀ ಪಕ್ಷವನ್ನೇ ಬಲಿ ಕೊಟ್ಟಂತ ಚರಿತ್ರೆ ನಾನೀಗ ಚರ್ಚೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಇಷ್ಟು ಮಾತ್ರ ಹೇಳಿ ತಮ್ಮೆಲ್ಲರೂ ಕೂಡ ವಂದಿಸಿ ಮತ್ತೊಮ್ಮೆ ಶುಭ ಹಾರೈಸಿ ಎಲ್ಲ ನನ್ನ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ, ಮತದಾರರಿಗೆ ಮತ್ತೊಮ್ಮೆ ಕೋಟಿ ನಮಸ್ಕಾರಗಳನ್ನು ತಿಳಿಸಿ, ಯೋಗೇಶ್ ಅವರು ಕೂಡ ಹಿರಿಯ ಶಾಸಕರಾಗಿದ್ದಾರೆ, ಅನುಭವ ಇದ್ದಾರೆ, ತಮ್ಮೆಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡೋಗಿ ಕೆಲಸ ಮಾಡ್ತಾರೆ ಅನ್ನೋ ಆತ್ಮವಿಶ್ವಾಸ ನನಗಿದೆ. ನಾನು ಕೂಡ ಕೈ ಜೋಡಿಸಿ ಆ ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನ ಹೇಳಿ, ಸರ್ಕಾರ ನಿಮ್ ಸರ್ಕಾರ, ನಾನು ಸಿದ್ದರಾಮಯ್ಯನವರು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅನ್ನೋ ಮಾತನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ. ಈಗ ಕಾರ್ಯಕ್ರಮದ ಮುಖೇನ ಗೌರವ ಸಮರ್ಪಣೆ ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಗರಸಭೆ ಸದಸ್ಯರಿಂದ. ಅವ್ರು ಯಾರು ಮಾಡ್ತಾ ಇದ್ದಾರೆ ಸರ್? ಕಾರ್ಯಕ್ರಮದಲ್ಲಿ ಕೂಡ್ಲೂರು ದಿನೇಶ್ ಅವರ ಕಡೆಯಿಂದ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಗೌರವ ಸಮರ್ಪಣೆಯನ್ನ ಸಲ್ಲಿಸ್ತಾ ಇದ್ದಾರೆ. ದಯಮಾಡಿ ಒಂದ್ಸತಿ ಜೋರಾದ ಚಪ್ಪಾಳೆ ಬರಲಿ ಸ್ನೇಹಿತರೆ. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದು 1 ವರ್ಷ ಪೂರೈಸಿದೆ. 5 ಗ್ಯಾರಂಟಿಗಳನ್ನ, ಅನುಷ್ಠಾನಗಳನ್ನ ನುಡಿದಂತೆ ನಡೆದು ಇವತ್ತು ಜನರಿಗೆ ಒಳ್ಳೆಯ ಕೆಲಸಗಳನ್ನ ಮಾಡುವುದರ ಮುಖೇನ ಕಾಂಗ್ರೆಸ್ ಸರ್ಕಾರ ತನ್ನದೇ ಆದ ಛಾಪನ್ನ ಮೂಡಿಸಿಕೊಂಡಿದೆ. ಒಳ್ಳೆಯದಾಗ್ಲಿ. ನಾವೆಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರದ ಜೊತೆಗೆ ಕೈ ಜೋಡಿಸೋಣ, ನಮ್ಮ ಜೀವನವನ್ನ ನೆಮ್ಮದಿಯ ಜೀವನವಾಗಿ ಸಾಗಿಸೋಣ ಅಂತ ಹೇಳ್ತಾ ಈಗ ಕಾರ್ಯಕ್ರಮದಲ್ಲಿ ಅವರನ್ನು ಗೌರವ ಸಮರ್ಪಣೆ ಮಾಡಬೇಕಂತೆ. ಈಗ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಗರಸಭೆ ಸದಸ್ಯರಿಂದ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಗೌರವ ಸಮರ್ಪಣೆ, ಹಾಗೆ
ಸಿಪಿ ಯೋಗೇಶ್ವರ್ ಸರ್ಗೂ ಕೂಡ ಗೌರವ ಸಮರ್ಪಣೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಮಾಜಿ ಸಂಸದರು ಆದಂತಹ ಡಿ.ಕೆ. ಸುರೇಶಣ್ಣನವರಿಗೂ ಕೂಡ ಕಾರ್ಯಕ್ರಮದ ಮುಖೇನ ಗೌರವ ಸಮರ್ಪಣೆಯನ್ನ ಸಲ್ಲಿಸ್ತಾ ಇದ್ದಾರೆ. ಧನ್ಯವಾದಗಳು. ಬಂದಿರುವಂತಹ ಎಲ್ಲ ಗಣ್ಯರಿಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿಶೇಷವಾದ ಒಂದು ಕಾರ್ಯಕ್ರಮವನ್ನ ಚನ್ನಪಟ್ಟಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮದಲ್ಲಿ ನೀವು ನೋಡಬಹುದು. ಈಗ ಸಿಪಿ ಯೋಗೇಶ್ವರ್ ಸರ್ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಬಂಧುಗಳೇ, ಇವತ್ತು ಉಪಚುನಾವಣೆಯಲ್ಲಿ ತಾವು ತೋರಿದಂತ ಪ್ರೀತಿ, ತಮ್ಮೆಲ್ಲರ ಆಶೀರ್ವಾದದಿಂದ ಈ ತಾಲೂಕಿನ ಶಾಸಕನಾಗಿ ಮಾಡಿಕೊಂಡಿದ್ದೀರಿ. ಈ ಚುನಾವಣೆಯಲ್ಲಿ ತಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಅಭಿಮಾನ, ಅದಕ್ಕೆ ಧನ್ಯವಾದಗಳು ನೀಡಬೇಕು, ಕೃತಜ್ಞತೆ ಸಲ್ಲಿಸಬೇಕು ಅಂತೇಳಿ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು ತಮ್ಮನ್ನ ಕುರಿತು ಜವಾಬ್ದಾರಿಯುತವಾಗಿ ಮಾತಾಡಿದಂತ ಡಿ.ಕೆ. ಶಿವಕುಮಾರ್ ಅವರೇ, ಸರ್ಕಾರದ 5 ಗ್ಯಾರಂಟಿಗಳ ಬಗ್ಗೆ ಮಾತಾಡಿದಂತ ಎಚ್.ಎಂ. ರೇವಣ್ಣ ಅವರೇ, ತಮ್ಮನ್ನ ಕುರಿತು ಮಾತಾಡಿದಂತ ಮಾಜಿ ಸಂಸದರು, ಈ ಚುನಾವಣೆಯಲ್ಲಿ ಹೆಗಲು ಕೊಟ್ಟು ದುಡಿದಂತ ಡಿ.ಕೆ. ಸುರೇಶ್ ಅವರೇ, ಮೊದಲನೇದಾಗಿ ಮಾತಾಡಿದಂತ ಬಾಲಕೃಷ್ಣ ಅವರೇ, ಈ ಒಂದು ನಮ್ಮ ಜಿಲ್ಲೆಯ ಎಲ್ಲ ಗೌರವಾನ್ವಿತ ಶಾಸಕರುಗಳೇ, ಆನೇಕಲ್ ಶಾಸಕ ಶಿವಣ್ಣ ಅವರು ಬಂದಿದ್ದಾರೆ, ನೆಲಮಂಗಲ ಶಾಸಕರು ಶ್ರೀನಿವಾಸ್ ಅವರು ಬಂದಿದ್ದಾರೆ, ಡಾಕ್ಟರ್ ರಂಗನಾಥ್ ಅವರು ಬಂದಿದ್ದಾರೆ, ಬಹಳ ಜನ ಉಗ್ರಪ್ಪನವರಿದ್ದಾರೆ, ಬಹಳ ಜನ ಹಿರಿಯ ಕಾಂಗ್ರೆಸ್ ಮುಖಂಡರುಗಳಿದ್ದಾರೆ, ನಮ್ಮ ಪುಟ್ಟಣ್ಣರಿದ್ದಾರೆ, ರವಿ ಅವರಿದ್ದಾರೆ, ನಮ್ಮ ಶಾಂತಿನಗರದ ಶಾಸಕರು ನನ್ನ ಸ್ನೇಹಿತರಾದಂಥ ಹರೀಶ್ ಅವರು ಬಂದಿದ್ದಾರೆ. ಬಹಳ ಜನ ಮುಖಂಡರುಗಳು ಅಭಿಮಾನದಿಂದ, ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತಮ್ಮ ಹೆಸರು ಯಾರಾದ್ರೂ ಬಿಟ್ಟಿದ್ದೆ ಕ್ಷಮಿಸಬೇಕು ಅಂತ ಕೇಳ್ಕೊಳ್ತಾ, ಬಂಧುಗಳು, ಇವತ್ತು ನಾವು ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ವಿ. ಈ ಚುನಾವಣೆಯಲ್ಲಿ ಸುರೇಶ್ ಹೇಳ್ತಾ ಇರ್ತಾರೆ, ಈ ಚುನಾವಣೆ ಹೇಗಾಯ್ತು ಅಂತ ಗೊತ್ತಾಗಲ್ಲ, ಯಾಕಂದ್ರೆ ಎಲ್ಲ ಜವಾಬ್ದಾರಿಯನ್ನ ಇಡೀ ರಾಜ್ಯದಿಂದ ಬಂದಂತ ಬಹಳಷ್ಟು ಜನ ಕಾಂಗ್ರೆಸ್ ಮುಖಂಡರುಗಳು ಜವಾಬ್ದಾರಿ ತಗೊಂಡು ಚುನಾವಣೆನ ಮಾಡಿಕೊಟ್ರು. ನಮ್ಮ ರಾಮನಗರದ ಮಾಜಿ ಶಾಸಕರು ರಾಜೂರವರು, ಅಶ್ವಥ್ ಅವರು, ನಮ್ಮ ಜಿಲ್ಲಾಧ್ಯಕ್ಷರು ಗಂಗಾಧರ್ ಅವರು, ನಮ್ಮ ಪಿ ನಾಗರಾಜುರವರು, ಬಹಳ ಜನ ಹೇಳ್ಕೋದ್ರೆ ನಮ್ಮ ರಾಮನಗರದ ನಗರಸಭೆ ಅಧ್ಯಕ್ಷ ಶಶಿರವರು, ಬಹಳ ಜನ ಸ್ನೇಹಿತರು ವೇದಿಕೆ ಮೇಲಿದ್ದಾರೆ. ದಯವಿಟ್ಟು ಅನ್ಯತಾ ಭಾವಿಸಬೇಡಿ, ಸಮಯದ ಅಭಾವ. ಈಗಾಗಲೇ ತಾಲೂಕಲ್ಲಿ ಬಹಳ ಉತ್ಸಾಹದಿಂದ, ಹುಮ್ಮಸ್ಸಿನಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬರ್ತಾರೆ ಅಂತೇಳಿ ಬೆಳಿಗ್ಗೆಯಿಂದ ಇಡೀ ತಾಲೂಕು ಒಂದು ರೀತಿಯ ಹಬ್ಬದ ವಾತಾವರಣ ಇತ್ತು. ಶಿವಕುಮಾರ್ ಅವರು ನಾನು ಬೆಳಿಗ್ಗೆ ಫೋನ್ ಮಾಡಿದ್ದೆ, ಮುಖ್ಯಮಂತ್ರಿಗಳು ಬೆಳಿಗ್ಗೆ ಬಿದ್ದು ಒಂದು ಸಣ್ಣ ಪೆಟ್ಟಾಗಿ ಹಾಸ್ಪಿಟಲ್ ಇದ್ದಾರೆ ಅಂತ ಹೇಳಿ ಗೊತ್ತಾಯ್ತು. ಆದ್ರೂ ಕೂಡ ಅದನ್ನ ಬೆಳಗ್ಗೆ ಮಾಧ್ಯಮಗಳ ಮುಖಾಂತರ ಮುಖ್ಯಮಂತ್ರಿಗಳು ಬರಲ್ಲ ಅಂತೇಳಿ ಬೆಳಗ್ಗೆಯಿಂದನೇ ಎಲ್ಲ ಟಿವಿಗಳು ಪ್ರಚಾರ ಮಾಡೋದ್ರಿಂದ ನಮ್ಮ ಕಾರ್ಯಕರ್ತರಲ್ಲಿ ಒಂದು ಗೊಂದಲ ಆಯಿತು. ಆದ್ರೂ ಕೂಡ ಅಭಿಮಾನ, ಪ್ರೀತಿಯಿಂದ ಬಹಳಷ್ಟು ಜನ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ತಮಗೆಲ್ಲರಿಗೂ ಕೂಡ ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನ ಹೇಳ್ತೀನಿ. ಬಂಧುಗಳು, ಇವತ್ತು ನಾವೊಂದು ತೀರ್ಮಾನ ಮಾಡಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಏನು ಈ ಜಿಲ್ಲೆಯನ್ನ ಮಾದರಿ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರ ಮಾತನ್ನ ಉದ್ದಗಲಕ್ಕೂ ಹೇಳ್ಕೊಂಡು ಬಂದ್ರು. ಅದರಂತೆ ಬಹಳಷ್ಟು ಕಾರ್ಯಕ್ರಮಗಳಿಗೆ, ಕೆಲಸ ಕಾರ್ಯಗಳಿಗೆ ಚಾಲನೆಯನ್ನ ಕೊಟ್ಟಿದ್ದೀವಿ. ಈಗಾಗಲೇ ನಾನು ಎಲ್ಲ ಗ್ರಾಮ ಪಂಚಾಯತಿಗಳ ಪ್ರವಾಸ ಮಾಡಿದ್ದೀನಿ, ನಗರಸಭೆಯಲ್ಲಿ ಪ್ರವಾಸ ಮಾಡ್ತಾ ಇದ್ವಿ, ನಗರಸಭೆಗಳಲ್ಲಿ ಮೀಟಿಂಗ್ ಮಾಡಿದ್ದೀವಿ, ಹೊಸದಾಗಿ ನಗರಸಭಾ ಅಧ್ಯಕ್ಷರಾಗಿದ್ದಾರೆ. ಎಲ್ಲ ಚುನಾಯಿತ ಜನಪ್ರತಿನಿಧಿಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ತಾಲೂಕಿನ ಆಗುವಗಳ ಬಗ್ಗೆ ಚರ್ಚೆ ಮಾಡ್ತಾ ಅಭಿವೃದ್ಧಿ ಕೆಲಸವನ್ನ ಪ್ರಾರಂಭ ಮಾಡಿದ್ದೀವಿ. ನಿಮ್ಗೆಲ್ಲ ಗೊತ್ತು, ಕಳೆದ ವಾರ ಆನೆ ಅವಳಿ ವಿಚಾರವಾಗಿ ನಮ್ಮ ಅರಣ್ಯ ಸಚಿವರು ಬಂದಿದ್ರು. ಸಾಕಷ್ಟು ಭರವಸೆಯನ್ನ ಮಾತನ್ನ ಆಡೋಗಿದ್ದಾರೆ, ಮತ್ತೆ ಸಾಕಷ್ಟು ಅನುದಾನವನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ
ಅವ್ರ ಹಿಂದೆ ಏನೆಲ್ಲ ಯೋಜನೆಗಳನ್ನ ಮಾಡಿದ್ರು ಅದನ್ನ ಯಾವ ರೀತಿ ಅನುಷ್ಠಾನ ಮಾಡಬೇಕು ಅಂತೇಳಿ ಆಗಿಂದಾಗೆ ಸಲಹೆ ಕೊಡ್ತಾ ಇರ್ತಾರೆ. ಹೀಗಾಗಿ ಏನಾಗಿತ್ತು, ಒಂದು ತಾಲೂಕಿನ ಅದೃಷ್ಟ, ಈ ತಾಲೂಕಿನ ಕಳೆದ 7 ವರ್ಷಗಳಿಂದ ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥ ಅಧ್ವಾನ, ಈ ತಾಲೂಕನ್ನ ಅವರು ಕಡೆಗಣಿಸಿದಂತ ರೀತಿ ನೋಡಿದ್ರೆ ರಿಪೇರಿ ಮಾಡಲಿಕ್ಕೆ ಬಹುಶಃ ಇನ್ನೂ 1 ವರ್ಷ ಬೇಕಾಗ್ಬೋದು. ಈ ತಾಲೂಕಿನ ಆಡಳಿತ ವ್ಯವಸ್ಥೆ ಕುಸ್ತೋಗಿತ್ತು, ಅದನ್ನ ಸರಿದಾರಿಗೆ ತರ್ತಾ ಇದ್ದೀವಿ. ಅಭಿವೃದ್ಧಿ ವಿಚಾರದಲ್ಲಿ ಬಹಳಷ್ಟು ಆಲೋಚನೆಗಳನ್ನ ಮಾಡ್ತಾ ಇದ್ದೀವಿ. ನಾನು ಮುಖ್ಯಮಂತ್ರಿಗಳಿಗೆ ಬಹಳಷ್ಟು ವಿಚಾರಗಳನ್ನ ಮನವಿ ಮಾಡ್ಕೋಬೇಕು ಅಂತ ಇದ್ದೆ, ಆದ್ರೂ ಕೂಡ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಇರೋದ್ರಿಂದ ಅವರಲ್ಲಿ ಮನವಿ ಮಾಡ್ಕೋತೀನಿ. ಡಿ ಕೆ ಶಿವಕುಮಾರ್ ಅವರ ಈ ತಾಲೂಕು ಹಿಂದೆ ಏನು ಗಂಗರು ಈ ನಾಡನ್ನು ಆಳ್ತಾ ಇದ್ರು, ಸುಮಾರು 600-650 ವರ್ಷ ಈ ನಾಡನ್ನು ಆಳ್ತಾರೆ. ನಮ್ಮ ತಾಲೂಕಿನ ಮಂಕುಂದ ಗ್ರಾಮನೂ ಕೂಡ ಒಂದು ರಾಜಧಾನಿ ಆಗಿತ್ತು. ಆ ಗಂಗರ ಕಾಲದಲ್ಲಿ ಆದಂತ ರಾಜಧಾನಿ ಸುಮಾರು 1000 ವರ್ಷಗಳ ಹಿಂದಿನ ಕತೆ, ಬಹಳಷ್ಟು ಇತಿಹಾಸ ಮಣ್ಣಲ್ಲಿ ಮಣ್ಣಾಗಿ ಹೋಗೋಗಿದೆ. ಹಾಗಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೋತೀನಿ, ತಲಕಾಡು ಒಂದು ಅಧ್ಯಯನ ಪೀಠವನ್ನ ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆನಲ್ಲಿ ಪ್ರಾರಂಭ ಮಾಡಬೇಕು. ಅದರ ಮುಖಾಂತರ ನಮ್ಮ ಇತಿಹಾಸವನ್ನ ಬರೆದಿರ್ತಕ್ಕಂಥ ಇತಿಹಾಸವನ್ನ ಗಣೀಕೃತ ಮಾಡ್ತಕ್ಕಂಥ, ಅದನ್ನ ದಾಖಲೆ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತಾ, ಈಗಾಗಲೇ ಯುಜಿಡಿಗೆ ಚನ್ನಪಟ್ಟಣ ಟೌನ್ನಲ್ಲಿ ಯುಜಿಡಿ ಮಾಡಬೇಕು. ಸುಮಾರು 100 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ, ಆದ್ರೆ ಅದರಿಂದ ಯುಜಿಡಿ ಕಂಪ್ಲೀಟ್ ಆಗಲ್ಲ. ಅದಕ್ಕೆ ಸಮರ್ಪಕವಾಗಿ ನಾನು ಈಗಾಗಲೇ ಅದನ್ನ ಪುನಃ ಪರಿಷ್ಕರಣೆ ಮಾಡ್ತಾ ಇದ್ದೀನಿ, ಅದನ್ನು ಕೂಡ ಅನುಮೋದನೆ ಮಾಡಿಕೊಡ್ಬೇಕು. ಚನ್ನಪಟ್ಟಣಕ್ಕೆ ಕುಡಿಯುವ ನೀರಿಗೆ ಇಲ್ಲಿ ತನಕ ನೀರು ಅಲೋಕೇಶನ್ ಆಗ್ಲಿಲ್ಲ. ಚನ್ನಪಟ್ಟಣ ರಾಮನಗರ ಈಗ ಬೇರೆ ಬೇರೆ ಆಗಿದೆ ಕುಡಿ ನೀರು ಯೋಜನೆ. ಅದಕ್ಕೆ ಸಂಬಂಧಪಟ್ಟಂತೆ ವಾಟರ್ ಅಲೋಕೇಶನ್, ನೀವೇ ನೀರಾವರಿ ಮಂತ್ರಿ ಇದ್ದೀರಿ, ವಾಟರ್ ಅಲೋಕೇಶನ್ ನಾವು 28 MLD ನೀರು ಕೇಳಿದ್ದೀವಿ. ಚನ್ನಪಟ್ಟಣಕ್ಕೆ ನೀರು ಕೊಡಬೇಕು, ಮತ್ತೆ ಹೊಸ ಪೈಪ್ ಹಾಕಬೇಕು. ಚನ್ನಪಟ್ಟಣದ ಜನಗೆ ಶುದ್ಧ ಕುಡಿಯುವ ಕಾವೇರಿ ನೀರು ಕೊಡಬೇಕು. ಅದು ಇಟ್ಟಲ್ಲಿ ಕೆಲಸ ಆಗ್ಬೇಕು. ಇನ್ನೊಂದು ಬಹಳ ವಿಚಾರ ಅಂದ್ರೆ, ಚನ್ನಪಟ್ಟಣದಲ್ಲಿ KSIC ಬಿಲ್ ಇದೆ. KSIC ಬಟ್ಟೆ ಅಂತಂದ್ರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಹೆಣ್ಮಕ್ಳು ಯಾವತ್ತಾರು ಅಂಗಡಿ ಮುಂದೆ ಜಗಳ ಆಡ್ತಾರೆ ಅಂದ್ರೆ KSIC ಸೀರೆಗಳಿಗೆ ಜಗಳ ಆಡ್ತಾರೆ. ಯಾವ ಅಂಗಡಿನೂ ಸ್ಟಾಕ್ ಇಲ್ಲ, ಅಷ್ಟು ನಮ್ಮ KSIC ಸೀರೆ 100 ವರ್ಷ ಇತಿಹಾಸ ಇರ್ತಕ್ಕಂಥ ಆ ಒಂದು ರೇಷ್ಮೆ ಉದ್ಯಮ. ಅದಕ್ಕೆ ಪುನಶ್ಚೇತನಗೊಳಿಸಕ್ಕೆ ನಮ್ಮಲ್ಲಿ ಜಾಗ ಇದೆ. ಆಲೆ ಘಟಕ ಪ್ರಾರಂಭ ಮಾಡಿದ್ದೀವಿ, ಸಣ್ಣದಾಗಿ ಪ್ರಾರಂಭ ಮಾಡಿದ್ದೀವಿ, ಅದನ್ನ ದೊಡ್ಡದಾಗಿ ಪ್ರಾರಂಭ ಮಾಡಿ ಸುಮಾರು 100 ಜನಗಳಿಗೆ ಉದ್ಯೋಗ ಕೊಡ್ಬೋದು. ಮತ್ತೆ ಒಳ್ಳೆ ಲಾಭದಾಯಕ ಉದ್ಯಮ ಕೂಡ, ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ತಾವು ಮನಸ್ಸು ಮಾಡಬೇಕು ಅಂತ ಕೇಳ್ಕೊಳ್ತಾ, ಚನ್ನಪಟ್ಟಣದಲ್ಲಿ ಮಿನಿ ವಿಧಾನಸೌಧ ಕಂಪ್ಲೀಟ್ ಆಗಿಲ್ಲ, ಅದನ್ನು ಕಂಪ್ಲೀಟ್ ಮಾಡಬೇಕು. ತಾವು ಹೇಳ್ದಂಗೆ ಬಸ್ ಸ್ಟ್ಯಾಂಡ್ ವಿಚಾರದಲ್ಲಿ ನಾನು ಸುರೇಶ್ ಅವರು ಸಾಕಷ್ಟು ಚರ್ಚೆ ಮಾಡಿದ್ದೀವಿ, ಕಾಂಟ್ರಾಕ್ಟ್ ಹತ್ರ ಮಾತಾಡಿದ್ದೀವಿ. ತಾವು ಮಧ್ಯ ಪ್ರವೇಶ ಮಾಡಿ ಆ ಬಸ್ ಸ್ಟ್ಯಾಂಡ್ ಸಮಸ್ಯೆಯನ್ನ ಬಗೆಹರಿಸಿಕೊಡ್ಬೇಕು ಅಂತ ಕೇಳ್ತಾ, ಚನ್ನಪಟ್ಟಣದಲ್ಲಿ 100 ಬೆಡ್ನ ತಾಯಿ ಮತ್ತು ಮಕ್ಕಳ ಹೆರಿಗೆ ಆಸ್ಪತ್ರೆ ಆಗಬೇಕು, ಅದಕ್ಕೂ ಕೂಡ ಸರ್ಕಾರದ ಸಹಾಯ ಬೇಕು. ಈಗಾಗಲೇ ಸುಸಜ್ಜಿತವಾದ ಕ್ರೀಡಾಂಗಣಕ್ಕೆ, ಆಟದ ಮೈದಾನಕ್ಕೆ ಚಾಲನೆ ಕೊಟ್ಟಿದ್ದೀರಿ. ಅದಲ್ಲದೆ ಚನ್ನಪಟ್ಟಣ ನಮ್ಮ ಕಣುವನಲ್ಲಿ ಸುಮಾರು 150-200 ಎಕರೆ ಸರ್ಕಾರಿ ಭೂಮಿ ಇದೆ, ಅದು ಹೊಂದ್ಕೊಂಡಂಗೆ. ಅದನ್ನ ಟೂರಿಸಂ ಡಿಪಾರ್ಟ್ಮೆಂಟ್ ಕೊಟ್ರೆ ಅಲ್ಲಿ ಪ್ರವಾಸೋದ್ಯಮ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ತಾವೀಗ ಇದಾದ್ಮೇಲೆ ಕಣುವಾಗ ತಾವು ಬರಬೇಕು, ತಾವೆಲ್ಲರೂ ಕೂಡ ಕಣುವಾದಲ್ಲಿ ಊಟದ ವ್ಯವಸ್ಥೆ ಮಾಡಿದ್ವಿ, ಬರಬೇಕು ಅಂತ ಒಂದು ರೀತಿಯ ಪ್ರಾಕೃತಿಕವಾಗಿ ಸುಂದರವಿರ್ತಕ್ಕಂಥ ಜಾಗವನ್ನ ಪ್ರವಾಸೋದ್ಯಮಕ್ಕೆ ಅನುಕೂಲ ಮಾಡಬೇಕು. ಮೊದಲಿಂದ ಮಕ್ಕಳಿಗೆ ಮತ್ತು ಪ್ರವಾಸಿಗರಿಗೆ ಅನುಕೂಲ ಆಗುತ್ತೆ. ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಆಗಿ ಚನ್ನಪಟ್ಟಣದಲ್ಲಿ ಅದರಿಂದ ಉದ್ಯೋಗ ಸೃಷ್ಟಿಯಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ, ಅದೊಂದು ಟೂರಿಸಂ ಸರ್ಕ್ಯೂಟ್ ಮಾಡಬೇಕು. ಚನ್ನಪಟ್ಟಣದ ಗೊಂಬೆ ಕೈಗಾರಿಕೆ ಮತ್ತು ರೇಷ್ಮೆ ಮತ್ತೆ ನಮ್ಮ ಏನು ಜನಪದಗಳು ಇದೆಲ್ಲ ಸೇರಿ ಅದೊಂದು ಟೂರಿಸಂ ಸರ್ಕ್ಯೂಟ್ ಮಾಡಬೇಕು ಅಂತ ಹೇಳ್ತಾ, ಆನೆ ಅವಳಿ ಬಗ್ಗೆ ಸಾಕಷ್ಟು ವಿಚಾರ ತಾವು ಮಾತಾಡಿದ್ರಿ. ಸುರೇಶ್ ಅವರು ನಾವು ಅದರ ಬಗ್ಗೆ ಸಾಕಷ್ಟು ಕ್ರಮ ತಗೋತಾ ಇದ್ದೀವಿ. ಅದಕ್ಕೆ ಸುಮಾರು 300 ಕೋಟಿ ರೂಪಾಯಿಗಳ ಅಗತ್ಯ ಇದೆ. ಅದಕ್ಕೊಂದು ದೊಡ್ಡ ಬೇಲಿ ಹಾಕಬೇಕು. ನಮ್ಮ ಕಾವೇರಿ ವನ್ಯಧಾಮ ಇಂದ ಹಿಡಿದು ಮುತ್ತತ್ತಿಯಿಂದ ಹಿಡಿದು ಬನ್ನೇರುಘಟ್ಟದವರೆಗೂ ಕೂಡ ರೈಲ್ವೆ ಬ್ಯಾರಿಕೇಡ್ ಆಗಬೇಕು. 300 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಅದಾದ್ರೂ ಮಾತ್ರ ಆನೆ ಅವಳಿ ಕಡಿಮೆ ಆಗುತ್ತೆ. ನಿನ್ನೆ ದಿವಸ ನಮ್ಮ ಸ್ವಂತ ಊರಲ್ಲಿ ಬಂದು ಒಬ್ಬ ಪಾಪ ಅಮಾಯಕ ನನ್ನ ತಾಯಿಗೆ ಆನೆ ತುಳಿದು ಅವಳಿಗೆ ಇವತ್ತು ಸಾವು ಬದುಕಲು ಹೋರಾಟ ಮಾಡ್ತಾ ಇದ್ದಾಳೆ. ದಿನನಿತ್ಯ ಚನ್ನಪಟ್ಟಣದಲ್ಲಿ ಆನೆ ಅವಳಿ ಜಾಸ್ತಿ ಆಗಿದೆ. ಅದನ್ನ ತಡೆಗಟ್ಟು ಕಡೆ ಸರ್ಕಾರ ಗಮನ ಕೊಡಬೇಕು ಅಂತ ಹೇಳ್ತಾ, ಬಹಳ ಮುಖ್ಯವಾದ ಒಂದು ವಿಚಾರ ಹೇಳ್ತೀನಿ. ನೀರ ಗಲಾಟೆ ಅಂತೇಳಿ ಚನ್ನಪಟ್ಟಣದಲ್ಲಿ ರೈತರಿಗೆ ಗೋಲಿಬಾರ್ ಆಗುತ್ತೆ. ವಿಟ್ಟೇನಹಳ್ಳಿಲಿ 3 ಜನ ರೈತರು ಸಾಯ್ತಾರೆ. ಆದ್ರೆ ನೀರಾದ ಬಗ್ಗೆ ಯಾರು ಗಮನಿಸೋದೇ ಇಲ್ಲ. ಆದ್ರೆ ಇವತ್ತು
ನೀರ ಒಂದು ಆರ್ಥಿಕವಾಗಿ ಬಹಳ ಆದಾಯ ತರ್ತಕ್ಕಂಥ ಉದ್ಯಮ. ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ಯಾಕಂದ್ರೆ ಚನ್ನಪಟ್ಟಣ ತಾಲೂಕು ತೆಂಗು ಇರ್ತಕ್ಕಂಥ ನಾಡು. ಆ ನಿಟ್ಟಿನಲ್ಲಿ ಕ್ರಮ ತಗೊಳ್ಬೇಕು. ಅದನ್ನ ತಮ್ಮ ಹತ್ರ ಬಂದು ತಾನು ಮಾತಾಡ್ತೀನಿ ಅಂತ ಹೇಳ್ತಾ, ಇವತ್ತು ನೂರಾರು ಜನ ರೈತರು ಫ್ಲೆಕ್ಸ್ ಗಳು ತಗೊಂಡ್ ಬಂದಿದ್ರು ನೋಡಿ. ಅದು ತೋರಿಸ್ತಾ ಇದ್ರು ಪಾಪ ಒಬ್ರು. ಏನಂದ್ರೆ ಇಡೀ ತಾಲೂಕು, ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲನ್ನ ಕರಿತಾ ಇರ್ತಕ್ಕಂಥವ್ರು ನಾವು. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಕರಿತಾ ಇರ್ತಕ್ಕಂಥದ್ದು ಚನ್ನಪಟ್ಟಣ ತಾಲೂಕು. ಹಾಲಿಗೆ ಹೊಡೆತ ಬೀಳ್ತಾ ಇರ್ತಕ್ಕಂಥದ್ದು. ಇವತ್ತು ಹೈನೋದ್ಯಮವನ್ನ ನಡೆಸಕ್ಕಾಗದೆ ಜನ ಸಂಕಷ್ಟ ಪಡ್ತಾ ಇದ್ದಾರೆ. ಅತಿ ಕಡಿಮೆ ಬೆಲೆ ಇದೆ ಹಾಲಿಗೆ. ಇಡೀ ದೇಶದಲ್ಲಿ ಎಲ್ಲೂ ಕೂಡ ಇಷ್ಟು ಕಡಿಮೆಗೆ ಹಾಲು ಸಿಗಲ್ಲ. ಕೇವಲ 28-30 ರೂಪಾಯಿ ಕೊಡ್ತಾ ಇದ್ದೀರಿ. ದಯವಿಟ್ಟು ಹಾಲಿನ ಬೆಲೆನ ಕನಿಷ್ಠ ಲೀಟರ್ 50 ರೂಪಾಯಿ ಮಾಡಬೇಕು. ಅದೇನು ಮೋಸ ಇಲ್ಲ, ಅದೇ ನಿಜವಾದ ರೈತರಿಗೆ ಸಹಾಯ ಆಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರದ ಗಮನ ತರಬೇಕು ಅಂತ ಹೇಳ್ತಾ, ಈಗ ಬಹಳ ವಿಚಾರಗಳಿದೆ. ಇದನ್ನ ಮಾತಾಡ್ತಾ ಹೋದ್ರೆ ತಾಲೂಕಿನ ವಿಚಾರವಾಗಿ ಬಹಳ ವಿಚಾರಗಳನ್ನ ಹೇಳ್ಬೇಕಾಗುತ್ತೆ. ನಮ್ಮ ರಸ್ತೆಗಳೆಲ್ಲ ಹದಗೆಟ್ಟೋಗಿದೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು, ಇಡೀ ತಾಲೂಕಿನ ರಸ್ತೆಗಳನ್ನ ಮೇಲ್ದರ್ಜೆಗೆ ಒಂದಷ್ಟು ಒಳ್ಳೆ ಕೆಲಸ ಮಾಡಬಹುದಾಗಿತ್ತು. ಇವತ್ತು ಜನ ಯಾಕೆ ಇಡೀ ಶಾಪ ಆಗ್ತಾ ಇದ್ರೆ ನಮ್ಮ ರಸ್ತೆಗಳಲ್ಲಿ ಆಕ್ಸಿಡೆಂಟ್ ಆಗ್ತವೆ ಅಂತ ರಸ್ತೆಗಳೆಲ್ಲ ತುಂಬಾ ಕಿತ್ತಾಗಿಲ್ಲ. ಅದನ್ನ ಮೇಲ್ದರ್ಜೆಗೆ ಇರಬೇಕು. ಮತ್ತೆ ಏತ ನೀರಾವರಿ ಯೋಜನೆ ಈಗ ನೀವೇ ಮಂತ್ರಿಗಳಿದ್ದೀರಿ, ನಮಗೆಲ್ಲ ಅನುಕೂಲ ಆಗ್ತಾ ಇದೆ. ಬಹಳಷ್ಟು ಕೆಲಸ ಕಾರ್ಯಗಳು ತಗೊಂಡಿದ್ದೀವಿ. ಇಡೀ ತಾಲೂಕನ್ನ ಎಲ್ಲಾ ಕೆರೆಗಳನ್ನ ಸಮರ್ಪಕವಾಗಿ ಕನೆಕ್ಟ್ ಮಾಡೋದಕ್ಕೆ ನಾವು ಅನುಮತಿ ಕೊಟ್ಟಿದ್ದೀರಿ. ಈಗಾಗಲೇ ಅದನ್ನ ಕಾರ್ಯಕ್ರಮಗಳನ್ನ ಕೈಗೊಂಡಿದ್ದೀವಿ ಅಂತ ಹೇಳ್ತಾ, ಈ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ನಮ್ಮ ತಾಲೂಕಲ್ಲಿ ಬಹಳಷ್ಟು ಜನ ಹೆಣ್ಮಕ್ಳು ಇವತ್ತು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಅದು ಕಂಪ್ಲೇಂಟ್ ಆಗಿದೆ. ಅದರ ಬಗ್ಗೆ ಸರ್ಕಾರ ಏನಾದ್ರು ಗಮನಿಸಬೇಕು. ಏನು ಅಮಾಯಕ ಹೆಣ್ಮಕ್ಳು ಸಾಲ ಕೊಟ್ಟು ಅವ್ರನ್ನ ಶೋಷಣೆ ಮಾಡ್ತಾ ಇದ್ದಾರೆ, ಅವ್ರ ವಿರುದ್ಧ ಕಠಿಣ ಕ್ರಮ ಆಗ್ಬೇಕು ಅಂತ ಹೇಳ್ತಾ, ಚನ್ನಪಟ್ಟಣದಲ್ಲಿ ಈ ರೈಲ್ವೆ ಬ್ರಿಡ್ಜ್ ಕಾಮಗಾರಿ ಮುಗಿತಾ ಇದೆ. ರಾಜ್ಯ ಸರ್ಕಾರದ ಕೆಲಸ ಬಾಕಿ ಇದೆ. ಅದನ್ನ ಕಂಪ್ಲೀಟ್ ಮಾಡಿಕೊಡ್ಬೇಕು. ಅದನ್ನ ರಸ್ತೆ ಕನೆಕ್ಟ್ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತಾ, ಬಹಳ ವಿಚಾರಗಳು ಇನ್ನು ಇದ್ರೂ ಕೂಡ ನೀವೇ ನಮ್ಮವ್ರು ಇದ್ದೀರಿ, ಬಂದು ನಿಮ್ಮ ಹತ್ರ ಮಾತಾಡಿ ಕೆಲಸ ಮಾಡಿಸ್ಕೊಳ್ಬಹುದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವತ್ತಾದ್ರು ಒಂದ್ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಕರ್ಕೊಂಡು ಬಂದು ಮತ್ತೆ ಸಭೆ ಮಾಡ್ತಕ್ಕಂಥ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅಂತ ಹೇಳ್ತಾ, ತಾವು ಈ ಸಭೆಗೆ ಬಂದು ಬಹಳಷ್ಟು ವಿಚಾರಗಳನ್ನ ಮಾತಾಡಿದಿರಿ. ಇಡೀ ತಾಲೂಕಿನ ಏನು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರನ್ನ, ಮುಖಂಡರನ್ನ ಒಟ್ಟಿಗೆ ತಗೊಂಡೋಗ್ತಕ್ಕಂಥ ಎಲ್ಲರೂ ನಮ್ಮವರು ಒಂದು ಭಾವನೆಯಿಂದ ನಾನು ಈಗಾಗಲೇ ಕೆಲಸ ಕಾರ್ಯಗಳನ್ನ ಕೈಗೊಂಡಿದ್ದೀನಿ. ನಿಮ್ಮೆಲ್ಲರ ಬೆಂಬಲ, ಆಶೀರ್ವಾದ, ಪ್ರೋತ್ಸಾಹ, ಸರ್ಕಾರದ ಸಂಪೂರ್ಣ ಸಹಕಾರ ಇರಲಿ. ಈ ತಾಲೂಕನ್ನ, ಈ ಜಿಲ್ಲೆಯನ್ನ ಮಾದರಿ ತಾಲೂಕು ಮಾಡಲಿಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ತಕ್ಕಂಥ ಇಡೀ ನಮ್ಮ ತಾಲೂಕಿನ ಎಲ್ಲ ನನ್ನ ಬಂಧುಗಳಿಗೆ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಚುನಾವಣೆಯಲ್ಲಿ ದುಡಿದಂತ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸ ಮಾಡಿದಂತ ಎಲ್ಲ ನನ್ನ ಮುಖಂಡರುಗಳಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಮಸ್ಕಾರ. ಸಿಪಿ ಯೋಗೇಶ್ವರ್ ಸರ್ಗೆ ಧನ್ಯವಾದಗಳನ್ನ ತಿಳಿಸೋಣ. ಸ್ನೇಹಿತರೆ, ಇವತ್ತು ಬಹಳ ಅದ್ಭುತವಾಗಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಚನ್ನಪಟ್ಟಣದಲ್ಲಿ ನೆರವೇರಿತು. ಅದು ರಾಮನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣಾ ಗೆಲುವಿಗೆ ಕಾರಣರಾದ ಮತದಾರ ಎಲ್ಲರಿಗೂ ಕೂಡ ಒಂದು ಕೃತಜ್ಞತಾ ಸಮಾವೇಶವನ್ನ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೂ ಕೂಡ ಧನ್ಯವಾದಗಳು. ನೀವೇ ಹೇಳ್ಬಿಡಿ ಸರ್. ಬಂಧುಗಳೇ, ಇವತ್ತು ಬೆಳಗ್ಗೆಯಿಂದ ನಮ್ಮನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುಖಾಂತರ ರಂಜಿಸಿದಂತ ಸಾಧು ಕೋಕಿಲರ್ ಅವರಿಗೆ ಇವತ್ತು ಡಾಕ್ಟರೇಟ್ ಬಂದಿದೆ. ಇವತ್ತೀಗ ಅವರು ಡಾಕ್ಟರ್ ಸಾಧು ಕೋಕಿಲರ್ ಅವರು ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿಯಿಂದ ಅವರಿಗೆ ಡಾಕ್ಟರೇಟ್ ಬಂದಿದೆ. ಹಾಗಾಗಿ ನಾವು ಅವರಿಗೆ ಪ್ರಥಮವಾಗಿ ಸನ್ಮಾನವನ್ನ, ಗೌರವವನ್ನ ಸೂಚಿಸ್ತಾ ಇದ್ದೀವಿ. ನಮಸ್ಕಾರ. ಸಾಧು ಸರ್ಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೆ ನಿಮಗೂ ಕೂಡ ಅಭಿನಂದನೆಗಳು. ನಿಮಗೂ ಕೂಡ ಡಾಕ್ಟರೇಟ್ ಸಿಕ್ಕಿದೆ, ಅಭಿನಂದನೆಗಳನ್ನ ಸಲ್ಲಿಸ್ತಾ ಈಗ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಚನ್ನಪಟ್ಟಣದ ಎಲ್ಲಾ ಸಾರ್ವಜನಿಕರಿಗೂ ಮತ್ತು ಗ್ರಾಮಸ್ಥರಿಗೂ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯತ್ತ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ.